ಈಗ ನನಗೆ 2 ಚಾಲೆಂಜಸ್ ಎದುರಿಸ್ತಾ ಇದ್ದೀನಿ ನಾನು. ಯಾಕಂತ ಹೇಳಿದ್ರೆ ಹೊಟ್ಟೊಳಗೆ ತಳಮಳ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ, ಒಂದು ರವೀಂದ್ರ ಜಿ ಅವರ ಮಾತು ಕೇಳಿದ್ದೀನಿ ನಾನು. 1 ಗಂಟೆ ಕೂತ್ಕೊಂಡು ಮಾತು ಕೇಳಿದ್ದೀನಿ. ಏನು ನನ್ನೊಳಗೆ ಏನೆಲ್ಲ ಆಗ್ತಾ ಇದೆ. ನಾನು ಅದರಲ್ಲೂ ಹೇಳ್ತಾನೆ ಇದ್ದೆ ಕೃಷ್ಣ ಪ್ರಸಾದ್ ಸರ್ ಅವರಿಗೆ ಮತ್ತು ನಮ್ಮ ಆರ್ಗನೈಸರ್ಸ್ಗೆ ಹೇಳ್ತಾ ಇದ್ದೆ, ಅವರ ಸೆಷನ್ ಆದ ನಂತರ ನಂದು ಖಂಡಿತವಾಗಿ ಇಟ್ಬೇಡಿ. ಈ ಚಾಲೆಂಜ್ ಅನ್ನು ನಾನು ಹೇಗೆ ಟ್ಯಾಕಲ್ ಮಾಡ್ಕೊಂಡು ಮುಂದೆ ಹೋಗೋದು ಅಂತ ಒಂದು ಪ್ರಶ್ನೆ. ಆದ್ರೆ ಇನ್ನೊಂದು ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನ ಅಲ್ಲಿ ಕೂತ್ಕೊಂಡು ಆರಾಮಾಗಿದ್ದೆ. ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲ ಸೆಷನ್ಸ್ಗಳನ್ನ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರತಿಯೊಂದನ್ನ ಎಂಜಾಯ್ ಮಾಡ್ತಾ, ಪ್ರತಿಯೊಬ್ಬ ಹೇಳಿದಂತಹ ವಿಷಯಗಳನ್ನ ನನ್ನ ಜೀವನಕ್ಕೆ ಕನೆಕ್ಟ್ ಮಾಡ್ತಾ, ಒಂದಷ್ಟು ತರಗತಿ ಕೋಣೆಗಳಿಗೆ ನಾನು ಅದನ್ನ ಹೇಗೆ ತರಬಹುದು ಅಂತ ನೋಡ್ತಾ, ಬೆಸ್ಟ್ ಪ್ರಾಕ್ಟೀಸಸ್ ಏನಪ್ಪ ಮಾಡ್ಬೋದು ನನ್ನ ಕಾಲೇಜಲ್ಲಿ ಅಂತ ನೋಡ್ತಾ ಎಂಜಾಯ್ ಮಾಡ್ತಿದ್ದೆ. ಈಗ ಇನ್ನೊಂದು ಚಾಲೆಂಜ್ ನಿಮಗೆ, ನಾನೇ ವಿಷಯವನ್ನ ಹೇಳಿ ನಿಮ್ಮನ್ನ ನನ್ನ ಜೊತೆಗೆ ಇರುವ ಹಾಗೆ ಮಾಡುವಂತಹ ಒಂದು ಚಾಲೆಂಜ್ ಕೂಡ ಇದೆ. ಇರ್ಲಿ, ನಾನು ಮ್ಯಾಕ್ಸಿಮಮ್ ಇದಕ್ಕಾಗಿ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನನ್ನನ್ನು ಪರಿಚಯ ಮಾಡ್ತಾ ಅಜಯ್ ಅವರು ನನ್ನ ವಿಷಯವನ್ನ ಹೇಳಿದ್ರು, ಪಂಚಕೋಶ ಶಿಕ್ಷಣ ಪದ್ಧತಿ ಅಂತ. ಪಂಚಕೋಶ ಶಿಕ್ಷಣ ಅಂತ ಹೇಳುವಂಥದ್ದು ಏನು, ಅದು ಯಾಕೆ, ಮತ್ತು ಅದನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ, ಈಗಾಗಲೇ ನಾವು ಎಲ್ಲಿ ಬಳಕೆ ಮಾಡ್ತೀವಿ, ಅದನ್ನ ಹೇಗೆ ನಮ್ಮ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅದನ್ನ ಅಪ್ಲಿಕೇಶನ್ ಮಾಡ್ಬೋದು ಅಂತ ಹೇಳುವಂಥದ್ದು ಒಂದು ದೊಡ್ಡ ಚಾಲೆಂಜ್. ಅದು ಹೇಗೆ ಮಾಡ್ಬೋದು ಅಂತ ಹೇಳುವಂಥ ಸಣ್ಣ ಒಂದು ಪ್ರಯತ್ನವನ್ನ ನಾನು ನಿಮ್ಮ ಮುಂದೆ ಮಾಡ್ತೀನಿ. ನಮ್ಮ ಇನಾಗ್ರಲ್ ಸೆಷನ್ ಆಗೋ ಆಗಿನಿಂದ ಬೇರೆ ಬೇರೆ ಸೆಷನ್ಗಳಲ್ಲಿ ನಮ್ಮ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಈ ಪದಗಳನ್ನು ಆಗಾಗ ಬಳಕೆ ಮಾಡ್ತಾ ಇದ್ರು. ಪಂಚಕೋಶದ ಬೇರೆ ಬೇರೆ ಲೆವೆಲ್ಸ್ ಆಫ್ ಪಂಚಕೋಶ, ಇದನ್ನ ಆಯಾಮಗಳನ್ನ ಆಗಾಗ ಬಳಕೆ ಮಾಡ್ತಾ ಇದ್ರು. ಪ್ರೊಫೆಸರ್ ಕೈಲಾಶ್ ಚಂದ್ರ ಶರ್ಮಾಜಿ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಏನಪ್ಪಾ ಅಂತ ಹೇಳಿದ್ರೆ ಆನಂದಮಯ ಕೋಶ ಅಂತ. ಆನಂದಮಯ ಕೋಶ ಅಂತ ಹೇಳಿದ್ರೆ ನಮ್ಗೆ ಹೇಳುವಾಗ ಬಹಳಷ್ಟು ಸುಲಭ. ನಮ್ಗೆ ಆನಂದ ಯಾವಾಗ ಸಿಕ್ಕತ್ತೆ ಅಂತ ಹೇಳಿದ್ರೆ, ನಂಗೆ ಇಷ್ಟವಾದ ಐಸ್ ಕ್ರೀಮ್ ನಾನು ತಿಂತೀನಿ ಅಂತ ಹೇಳುವಾಗ ನಂಗೆ ಆನಂದ ಸಿಕ್ಕತ್ತೆ. ಅಲ್ಲ, ಅದಕ್ಕಿಂತ ಆಚೆ ಏನೋ ಯೋಚನೆ ಮಾಡ್ಬೇಕಾಗಿದೆ ಅಂತ ಹೇಳುವಂಥದ್ದು ಅವರ ಆರಂಭಿಕ ಮಾತುಗಳಲ್ಲಿ ನಮ್ಗೆ ಗೊತ್ತಾಗಿದೆ. ಅದರ ನಂತರ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಮಾಡಿದಂತಹ ಪಾಟೀಲ್ ಜಿ ಮಾತಾಡುವಾಗಲೂ ಕೂಡ ಪಂಚಕೋಶದ ಬಗ್ಗೆ ಒಂದಷ್ಟು ಉಲ್ಲೇಖ ಮಾಡಿದ್ರು. ರಾಮಚಂದ್ರ ಭಟ್ರು ಕೂಡ ಉಪನಿಷತ್ನಲ್ಲಿ ಇದನ್ನ ಹೇಳಿದ ಉಲ್ಲೇಖ ಮಾಡ್ತಾ ಇದ್ರು. ಏನಪ್ಪ ಇದು ಪಂಚಕೋಶ ಶಿಕ್ಷಣ ಪದ್ಧತಿಯನ್ನ ನೀವು ಯಾಕಪ್ಪ ಯೋಚನೆ ಮಾಡ್ಬೇಕು ಅಂತ ಹೇಳುವಂತಹ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದ್ರೆ ಈ ಪಂಚಕೋಶ ಶಿಕ್ಷಣ ಪದ್ಧತಿಯನ್ನ ನಾವು ಎಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೈತಿರಿಯೋಪನಿಷತ್ನಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಇದರ ಉಲ್ಲೇಖ ಆಗಿದೆ. ಹಾಗಾದ್ರೂ ಅಯ್ಯೋ ರಾಮ, ಅಷ್ಟು ಹಿಂದೆ ಇರುವಂತಹ ತೈತಿರಿಯೋಪನಿಷತ್ತಲ್ಲಿ ಹೇಳಿದಂತಹ ಬ್ರಹ್ಮಾನಂದವಲ್ಲಿಯಲ್ಲಿ ಆ ಭಾಗದಲ್ಲಿ ಹೇಳಿದಂತಹ ಈ ವಿಷಯವನ್ನ ನಾವು ಈಗ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳುವಂತಹ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಆದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2022 ಇದನ್ನ ಬುನಾದಿ ಶಿಕ್ಷಣದಲ್ಲಿ ಪಂಚಕೋಶ ಶಿಕ್ಷಣ ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಂಡು ಅದನ್ನ ಹೇಗೆ ನಮ್ಮ ಬುನಾದಿ ಶಿಕ್ಷಣದಲ್ಲಿ ಅಳವಡಿಕೆ ಮಾಡಬಹುದು ಅಂತ ಹೇಳುವಂತಹ ಪ್ರಯತ್ನವನ್ನು ಆಲ್ರೆಡಿ ಮಾಡಿಯಾಗಿದೆ. ನಾನು ನಿಮ್ಗೆ NCF 2022 PDF ಅನ್ನು ನಿಮಗೆ ಗ್ರೂಪ್ ಅಲ್ಲಿ ಆಗಲೇ ಶೇರ್ ಮಾಡ್ತೀನಿ. ಇದು ಅಲ್ಲದೆ ಪಂಚಕೋಶ ಶಿಕ್ಷಣ ಪದ್ಧತಿಯನ್ನು ನಾವು ಬುನಾದಿ ಶಿಕ್ಷಣದಲ್ಲಿ ಇರುವಂತಹ ಈ ಪಂಚಕೋಶ ಶಿಕ್ಷಣ ಪದ್ಧತಿಯನ್ನ ನಮ್ಮ ಹೈಯರ್ ಎಜುಕೇಶನ್ ಅಲ್ಲಿ ಹೇಗಪ್ಪ ಅಪ್ಲೈ ಮಾಡೋದು ಅಂತ ಹೇಳುವ ಪ್ರಶ್ನೆಗೆ ಉತ್ತರವಾಗಿ ಒಂದಷ್ಟು ವಿಚಾರಗಳು. ಈ ಪಂಚಕೋಶ 2 ಪದ ಇದೆ. ಪಂಚ ಅಂತ ಹೇಳಿದ್ರೆ ಏನ್ ಸರ್? ಪಂಚ ಅಂದ್ರೆ ಸರಿ, ಅವರು ನೆಕ್ಸ್ಟ್ ಸೆಷನ್ಗೆ ಅವ್ರಿಗೆ ಪರಿಚಯ ಮಾಡ್ಲಿಕ್ಕಿದೆ, ಅದನ್ನ ನಾನು ಕಳಿಸಿದ್ದೀನಿ, ಅದನ್ನ ಓದ್ತಾ ಇದ್ರು, ಅದಕ್ಕೆ ಕರೆದೆ. ಸರಿ, ಪಂಚ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಗೊತ್ತಿದೆ ಎಲ್ರಿಗೂ, ಅವ್ರು ಹಾಗೆ ಓದ್ತಾ ಇದ್ರಲ್ಲ ಕರೆದೆ. ಓಕೆ, ಕೋಶ ಅಂತ ಹೇಳುವಂತಹ ಪದ ಇದೆ. ಕೋಶ ಅಂತ ಹೇಳುವಂತಹ ಪದಕ್ಕೆ ಅರ್ಥ ಏನ್ ಕೊಡ್ಬೋದು ಅಂತ ಹೇಳ್ಬೋದಾ ಸರ್? ಕೋಶ ಅಂದ್ರೆ ಪದಗಳ ಕೂತ್ಕೊಳ್ಳಿ, ಶಬ್ದಗಳನ್ನು ಒಂದೇ ಕಡೆ ಕೂಡಿಸುವ ಒಂದು ಭಂಡಾರ. ಓಕೆ, ವೆರಿ ನೈಸ್, ವೆರಿ ಗುಡ್. ನೆಕ್ಸ್ಟ್ ಓಕೆ, ಸೈನ್ಸ್ ನ ಬ್ಯಾಕ್ ಗ್ರೌಂಡ್ ನವರು ಸೆಲ್ಸ್ ಅಂತ ಹೇಳಿದ್ರು. ವೆರಿ ನೈಸ್. ವಿಶ್ವನಾಥ್ ಜಿ, ಅಲ್ಲ, ಕೋಶ ಅಂತ ಹೇಳೋ ಪದದ ಅರ್ಥ ಹೇಳಿ ಅಷ್ಟೇ. ಕೋಶ, ಜೇಬು, ಎಸ್ ಹೇಳಿ. ಕೋಶ ಓದಿ ನೋಡಿ, ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ.
ಆಗುತ್ತೆ. ಈಗ ನಾವು ಕೆಲವೊಂದು ತಗೊಳ್ಳುವುದರಲ್ಲಿ ಕೋಶ ಅಂತ ಹೇಳಿದ್ರೆ ಅವ್ರು ಜೇಬು ಅಂತ ಹೇಳಿದ್ರು, ದುಡ್ಡು, ನಮ್ಗೆ ಏನೋದು ಖಜಾನೆ ಅಂತ ಹೇಳುವಂತಹ ಪದವನ್ನು ನಾವು ಬಳಕೆ ಮಾಡೋದು. ನಾನು ಇದನ್ನ ಹೇಗೆ ರಿಲೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಪಂಚಕೋಶಗಳ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ 5 ಕೋಶಗಳನ್ನ ನಾವು ಚೆನ್ನಾಗಿದ್ರೆ ನಮ್ಮ ಕೋಶ ಚೆನ್ನಾಗಿರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸರಿ, ಇನ್ನೊಂದು ಕೋಶ ಅಂತ ಹೇಳಿದ್ರೆ ಇನ್ನು ಏನು ನಮ್ಮ ಪಂಚಕೋಶ ಶಿಕ್ಷಣ ಪದ್ಧತಿಯಲ್ಲಿ ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆವರಣ. ಇದೊಂದು ಆವರಣ ಅಥವಾ ಸ್ತರ. ಇದನ್ನ ಹೀಗೆ ಹೇಳಿದ್ದಾರೆ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತ. ಆವರಣ ಅಥವಾ ಸ್ತರ, ಒಂದೊಂದು ಸ್ತರ ಅಂತ ಹೇಳಿ ಮಾಡಿದ್ದಾರೆ. ಇನ್ನೊಂದು ಸರ್ ಹೇಳಿದ್ರು ಕೋಶ ಅಂದ್ರೆ ಸೆಲ್ ಅಂತ. ನಾನು ಒಂದು ನೆನಪು ಬಂತು. ನನಗೆ ನಿಜವಾಗ್ಲೂ ನಾನು ವಿಜ್ಞಾನದಲ್ಲಿ ಏನು ಪರಿಣತಿಯನ್ನು ಪಡ್ಕೊಂಡಿಲ್ಲ, ಆದ್ರೂ ಪಟ್ಟದ ನೆನಪಿಗೆ ಬಂದದ್ದು ನಮ್ಮ ದೇಹದ ಪ್ರತಿಯೊಂದು ಭಾಗಗಳಲ್ಲಿಯೂ ಕೂಡ ಒಂದೊಂದು ಸೆಲ್ಸ್ ಇದೆ. ಆ ಸೆಲ್ಸ್ ಅದರದೇ ಆದಂತಹ ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಕಾಲಿದ್ದು ಕೈ ಮಾಡಲ್ಲ, ಕೈದು ತಲೆ ಮಾಡಲ್ಲ, ಬೇರೆ ಬೇರೆ ಸೆಲ್ಸ್ಗಳಿದೆ. ಅದರ ಕೆಲಸಗಳು ಅದರದ್ದು ಪಾಡಿಗೆ ಅದರದೇ ಮಾಡ್ತಾ ಇರ್ತದೆ. ಹಾಗಂತ ಹೇಳಿ ಕಾಲಿಗೂ ಕೈಗೂ ಕನೆಕ್ಷನ್ ಇಲ್ವಾ, ತಲೆಗೂ ಕೈಗೂ ಕನೆಕ್ಷನ್ ಇಲ್ವಾ, ಕಾಲಿಗೂ ಮತ್ತು ಕಣ್ಣಿಗೂ ಕನೆಕ್ಷನ್ ಇಲ್ವಾ? ಎವ್ರಿಥಿಂಗ್ ಹ್ಯಾಸ್ ಇಂಟರ್ಲಿಂಕ್ಡ್. ಅದೇ ರೀತಿಯಲ್ಲಿ ನಮ್ಮ ಪಂಚಕೋಶದ ಈ 5 ಕೋಶಗಳು ಕೂಡ ಇಂಟರ್ಲಿಂಕ್ಡ್. ಎಸ್ ಓಕೆ. ಆದ ಕಾರಣ ಈ 5 ಕೋಶಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಎಸ್ ಹೇಳಿ ಧನಂಜಯ್, ಹೇಳಿ. ಅನ್ನಮಯ ಎಂತ ಕೋಶ? ಅನ್ನಮಯ ಕೋಶ. ಸರಿ, ಅನ್ನಮಯ ಕೋಶ ಅಂತ ಹೇಳುವಂಥದ್ದು ಏನಪ್ಪಾ ಅಂತ ಹೇಳುವಂಥದ್ದನ್ನ ನಾವು ಅನ್ನಮಯ ಕೋಶ ಅಂತ ಹೇಳುವಂಥದ್ದು ಇದು ಏನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಮನೆಯವರಾಗಿ ಆಗ್ಬಿಟ್ಟಿದೀವಿ. ಈಗ 1-2-3 ದಿವಸದಿಂದ ಏನೋ ಬೇರೆ ಸೆಷನ್ ತಗೊಳ್ತಾ ಇದೀವಿ ಅಂತ ನಮ್ಗೆ ಅನಿಸ್ತಾ ಇಲ್ಲ, ಅದಕ್ಕಾಗಿ ಹೆಸರು ಕರಿತಾ ಇದ್ದೀನಿ. ಓಕೆ, ಅನ್ನಮಯ ಕೋಶ ಅಂತ ಹೇಳುವಂಥ, ಅನ್ನ ಅಂತ ಹೇಳಿದ ಕೂಡಲೇ ನಮ್ಗೆ ಮನಸ್ಸಿಗೆ ಬರುವಂಥದ್ದು ಆಹಾರ. ಆ ಅನ್ನ, ಆಹಾರ ಅಂತ ಹೇಳಿದ ಕೂಡಲೇ ವೆರಿ ನೆಕ್ಸ್ಟ್ ನಮ್ಗೆ ನಮ್ಮ ಮನಸ್ಸಿಗೆ ಬರೋದು ನಮ್ಮ ಶರೀರ. ರೈಟ್? ಸರಿಯಾ? ಸರಿ, ಹಾಗಾದ್ರೆ ಅನ್ನಮಯ ಕೋಶ ಅಂತ ಹೇಳುವಂಥದ್ದನ್ನ ನಾವು ಯಾವ ರೀತಿಯಲ್ಲಿ ರಿಲೇಟ್ ಮಾಡ್ತಾ ಹೋಗ್ಬೋದು ಅಂತ ಹೇಳಿದ್ರೆ ಶರೀರಕ್ಕೆ ರಿಲೇಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ನಮ್ಮ ಈಗಿನ ಭಾಷೆಯಲ್ಲಿ ಶರೀರ ದ ಡ್ಯಾಶ್, ಶರೀರದ ಫಿಸಿಕಲ್ ಡ್ಯಾಶ್, ಶ್ರೀನಿಧಿ ಫಿಸಿಕಲ್ ಫಿಟ್ನೆಸ್, ಇನ್ನೊಂಚೂರು ಆಚೆ ಹೋಗಿ, ಫಿಸಿಕಲ್ ಡೆವಲಪ್ಮೆಂಟ್, ಇದು ಶಾರೀರಿಕ ಬೆಳವಣಿಗೆ. ಶರೀರ ಕೆಳಗಿಳಿಲಿಕ್ಕೆ ಅವಕಾಶ ಇವರು ಕೊಡ್ತಾ ಇಲ್ಲ, ಇಲ್ದಿದ್ರೆ ಅಲ್ಲಿಗೆ ಬರ್ತಿದೆ. ನಮ್ಮ ಸ್ಟೂಡೆಂಟ್ಸ್ ಮೊನ್ನೆ ಮಾತಾಡುವಾಗ ಹೇಳಿದ್ರು, ಮೇಡಮ್ ಅಲ್ಲಿಗೆ ಬರ್ತೀರಾ ನೀವು ಅಂತ. ಈಗ ಇವ್ರು ಬಿಡ್ತಾ ಇಲ್ಲ ನನಗೆ. ಓಕೆ, ಆ ಶರೀರದ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆ ಅಂತ ಹೇಳುವಂಥದ್ದು ಅನ್ನಮಯ ಕೋಶದಲ್ಲಿ ಇರುವಂಥದ್ದು. ಈಗ ನಾವು ಒಂದು ಶರೀರ ಗಟ್ಟಿಯಾಗಿರ್ಬೇಕು ಅಥವಾ ಫಿಸಿಕಲ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಇದ್ರೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಏನ್ ಬೇಕು? ಚಂದನ. ಕೂತ್ಕೊಂಡು ಕ್ಲಾಸ್ ಎಲ್ಲ ಇದ್ಬಿಡಿ. ಆಹಾರ ಬಹಳಷ್ಟು ಮುಖ್ಯವಾಗುತ್ತೆ. ಎಸ್ ಕಾವ್ಯಶ್ರೀ? ನೀರು. ಮತ್ತೆ ಮೈತ್ರಿ ಮೇಡಮ್ ಇನ್ನೇನ್ ಬೇಕು? ಓಕೆ, ಒಂದು ಶರೀರ ಗಟ್ಟಿಯಾಗಿರ್ಬೇಕು ಅಂತ ಇದನ್ನ ಬೇಸಿಕ್ ಅಂಶಗಳಾದ ಕಾರಣ ನಿಮ್ಮ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಅಥವಾ ಶಾರೀರಿಕ ಬೆಳವಣಿಗೆ ಅಥವಾ ಅನ್ನಮಯ ಕೋಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಂಶಗಳು, ಶಾರೀರಿಕ ಫಿಟ್ನೆಸ್, ಹೆಲ್ತ್, ಹೈಜೀನ್, ನಾವು ಈಗಾಗಲೇ ಮಕ್ಕಳಿಗೆಲ್ಲ ಹೇಳುವಂತಹ ಒಳ್ಳೆ ಆಹಾರ ತಗೊಳ್ಳಿ, ನ್ಯೂಟ್ರಿಯೆಂಟ್ ಆಗಿರುವಂತಹ ಆಹಾರ ತಗೊಳ್ಳಿ ಅಂತ ಹೇಳುವಂತಹ ಅಂಶಗಳು. ಇದು ಒಂದು ಕಡೆ ಆದ್ರೆ ಇದನ್ನ ನಾವು ಚೆನ್ನಾಗಿ ತಗೊಳ್ತಾ ಇದೀವಪ್ಪ, ಇದನ್ನ ಏನು ಕೆಲಸನೇ ಮಾಡಿಸ್ತಾ ಇಲ್ಲ ನಾವು. ಸರಿಯಾ? ನಾನು ಕೇಳ್ತಿರೋದು, ನಾನು ಹೇಳಿದ ಅರ್ಥ ಆಯ್ತಾ? ಚೆನ್ನಾಗಿ ನಾವು ಆಹಾರ ತಗೊಳ್ತಿದ್ದೀವಿ, ಸಮಯದ ಸರಿಯಾಗಿ ತಗೊಳ್ತಾ ಇದ್ದೀವಿ, ಹೆಲ್ತ್ ಕಾನ್ಶಿಯಸ್ ಆಗಿದ್ದೀವಿ, ಸಮಯಕ್ಕೆ ಸರಿಯಾಗಿ ಹೇಳ್ತೀವಿ. ಇದ್ರ ಜೊತೆಗೆ ಫಿಸಿಕಲ್ ಆಗಿ ಫಿಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದ ಆಕ್ಟಿವಿಟೀಸ್ ವಿ ಹ್ಯಾವ್ ಟು ಡೂ? ಬರೀ ಯೋಗ ಮತ್ತು ವ್ಯಾಯಾಮನ ಕೆಲಸ ಮಾಡ್ಬೇಕು. ಇನ್ನೇನಾದ್ರು? ಮಾನಸಿಕ ಸ್ಥಿರತೆ. ಸರಿ. ಓಕೆ,
ನಮ್ಮ ಶರೀರವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಮಾತ್ರ ನಾವು ಮಾಡೋದು. ಹಿಂಗೆ ಒಂದಷ್ಟು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿದ್ದೀರಿ ತುಂಬಾ ಜನ. ಏನಕ್ಕೆ ಹೋಗಿದ್ದೀರಾ? ಏನಕ್ಕೆ ಹೋಗಿದ್ದೀರಾ? ಇಲ್ಲಿ ವಾತಾವರಣ ಸಿಗ್ತಕ್ಕಂಥ ಅಲ್ಲ, ಬಟ್ ಫಿಸಿಕಲ್ ಫಿಟ್ನೆಸ್. ವಾಕಿಂಗ್ ಇಸ್ ಒನ್ ಆಫ್ ದ ಆಕ್ಟಿವಿಟಿ ವಿಚ್ ವಿ ಕ್ಯಾನ್ ಡೆವಲಪ್ ದ ಫಿಸಿಕಲ್ ಫಿಟ್ನೆಸ್. ಒಂದು ಇದಲ್ಲದೆ ಅತ್ಯಂತ ಅದ್ಭುತವಾಗಿ ಒಂದು ಮಗುವಿನ ಅಥವಾ ಒಬ್ಬ ವ್ಯಕ್ತಿಯ ಎಲ್ಲ ಅಂಶಗಳನ್ನು ಫಿಸಿಕಲ್ ಫಿಟ್ನೆಸ್ ಅನ್ನು ತರುವಂತಹ ಒಂದು ದೊಡ್ಡ ಚಟುವಟಿಕೆ ಅಂತ ಹೇಳಿದ್ರೆ ಆಟ. ಒಪ್ಪುತ್ತೀರಾ? ಅದ್ಭುತವಾದ ಬದಲಾವಣೆಗಳನ್ನು ತರ್ತದೆ. ಯಾವ ರೀತಿಯ ಆಟಗಳನ್ನು ಆಡಬೇಕು? ಹೌದು, ಯಾವ ರೀತಿ ಒಂದಷ್ಟು ಆಟಗಳು ಯಾವುದು? ಕಬಡ್ಡಿ. ಎಷ್ಟು ಅಂತ ಕೂತ್ಕೊಳ್ತೀರಾ? ಮಾತಾಡಿ. ಯಾವ ರೀತಿಯ ಆಟಗಳು ಯಾವುವು? ಅಲ್ಲ, ನೀವು ಆಟನೇ ಆಡಿಲ್ವಾ? ಹುಲಿದನ. ಒಂದ್ ನಿಮಿಷ ಹುಲಿದನ. ನೆಕ್ಸ್ಟ್ ಒಂದ್ ನಿಮಿಷ. ಗಲಾಟೆ ಮಾಡಬಾರ್ದು. ಒಂದ್ ನಿಮಿಷ. ಇದು ಅಲ್ಲಿಂದ ಮೈತ್ರಿ ಪಟ್ಟು ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಆಟ ಪಟ್. ಕ್ರಿಕೆಟ್. ದೇವ್ರೆ, ನಾನು ಅನ್ಕೊಂಡಿದ್ದೆ ಕ್ರಿಕೆಟ್ ಫಸ್ಟ್ ಬರ್ಬಾರ್ದು ಅಂತ ಅನ್ಕೊಂಡಿದ್ರೆ ಕ್ರಿಕೆಟ್ ಬಂದ್ಬಿಡ್ತು. ಸರಿ, ನೆಕ್ಸ್ಟ್ ಲಗೋರಿ. ವೆರಿ ಗುಡ್. ಎಸ್, ಶಟಲ್ ಕಾಕ್. ಇನ್ನು ಆಟಗಳು ಎಷ್ಟು ಅಲ್ಲ. ನಾನು ಒಂದ್ ನಿಮಿಷ ನಾನು ಹೇಳಿ. ಒಂದ್ ನಿಮಿಷ ಕೇಳಿ. ಏನಂದ್ರೆ ನಾವು ಆಡ್ತಿದ್ದ ಆಟಗಳು ಅಂತ ಕೇಳ್ತಾ ಇದ್ದೀನಿ ನಾನು. ಎಸ್, ವೆರಿ ನೈಸ್. ಮರಕೋತಿ ಆಟ. ವೆರಿ ನೈಸ್. ಏನು? ಚಿನ್ನಿದಾಂಡು. ಲಗೋರಿ. ಕಳ್ಳ ಪೊಲೀಸ್ ಆಟ ಆಡ್ಲಿಲ್ವಾ ಯಾರು? ಸರಿ, ಇನ್ನೊಂದಷ್ಟು ಆಟಗಳು. ಇದೆಲ್ಲ ದೇಶ. ಸರ್ ಹಿಂಗ್ ಮಾಡ್ತಿದ್ದಾರೆ. ಗೋಲಿ ಆಟ. ಎಸ್, ವೆರಿ ನೈಸ್. ಮತ್ತೆ ಇದೇನು? ಕಲ್ಲಾಟ ಆಡಿಲ್ವಾ? ಮರಕೋತಿ ಆಟ. ನನಗೆ ಒಂದ್ ಸಮಾಧಾನ ಆಯ್ತು, ನೀವು ಚೆನ್ನಾಗಿ ಆಟ ಆಡಿದ್ದೀರಿ ಅಂತ. ವೆರಿ ನೈಸ್. ಯಾಕೆ ನಾನು ಇದನ್ನ ತಂದೆ ಅಂತ ಹೇಳಿದ್ರೆ, ಆಟಗಳು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಎರಡೂ ವ್ಯಕ್ತಿಯನ್ನು ಎಷ್ಟು ಗಟ್ಟಿಗೊಳಿಸ್ತದೆ ಅಂತ ಹೇಳಿದ್ರೆ ಅಷ್ಟೇ ತುಂಬಾ ಗಟ್ಟಿಗೊಳಿಸ್ತದೆ. ನಾನು ನಂತರ ಪ್ರಾಣಮಯ ಕೋಶದಲ್ಲಿ ಬರುವಾಗ ವೈಟಲ್ ಎನರ್ಜಿಯನ್ನೆಲ್ಲ ಏನು ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದಕ್ಕೆ ಇದನ್ನೇ ಉದಾಹರಣೆ ಕೊಡ್ಬೇಕಷ್ಟೇ, ಬೇರೆ ಯಾವ ಆಟಗಳು ಅಲ್ಲ. ಸರಿ, ಫಿಸಿಕಲ್ ಫಿಟ್ನೆಸ್ ಅಥವಾ ಅನ್ನಮಯ ಕೋಶವನ್ನ ನಾವು ಏನು ಆಕ್ಟಿವೇಟ್ ಮಾಡಬೇಕಾದ್ರೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಆಟಗಳನ್ನ ಆಡಬೇಕು. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಆಹಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಂಶಗಳನ್ನ ಗಮನದಲ್ಲಿರ್ಬೇಕು. ಹೆಲ್ತ್, ಹೈಜೀನ್, ಆಹಾರಗಳು ಇವುಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಶಾರೀರಿಕ ಅಂಶಗಳನ್ನ ಬೆಳವಣಿಗೆ ಮಾಡುವಂತ ಆಟಗಳನ್ನ ಆಡಬೇಕು. ಅದರ ಜೊತೆಗೆ ಯೋಗ, ಪ್ರಾಣಾಯಾಮಗಳನ್ನ ಮಾಡಬೇಕು. ಈಗ ನಮ್ಮಲ್ಲಿ ಇದು ಇರುವಂತಹ ಪ್ರಶ್ನೆ, ಇದೆಲ್ಲ ನಾವು ಸಣ್ಣ ಕ್ಲಾಸಲ್ಲಿ ಮಾಡ್ತೇವೆ ಮೇಡಮ್. ಯಾಕಂತ ಹೇಳಿದ್ರೆ ಈಗ ಚಿನ್ನಿದಾಂಡು ಆಡಿ, ಲಗೋರಿ ಆಡಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಬರ್ತಾರೆ ಮೇಡಮ್ ಅಂತ ಹೇಳುವ ಪ್ರಶ್ನೆಗಳು ಖಂಡಿತವಾಗಿ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಪ್ರಶ್ನೆ, ಯಾಕೆ ಆಡಬಾರ್ದು? ಈಗ ಬೆಸ್ಟ್ ನಾವು ಈಗ ಏನು ಥಿಂಕ್ ಮಾಡ್ಬೇಕಂತ ಹೇಳಿದ್ರೆ, ಅನ್ನಮಯ ಕೋಶವನ್ನ ಬುನಾದಿ ಹಂತದಲ್ಲಿ ನಾನು ಈಗಾಗಲೇ ಅದನ್ನ ಮೆನ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ಕಲ್ಲಡ್ಕದ ಶ್ರೀರಾಮ ಸ್ಕೂಲಲ್ಲಿ ಬುನಾದಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಇದು ಪಂಚಕೋಶದ ಶಿಕ್ಷಣ ಪದ್ಧತಿಯನ್ನ ಅಳವಡಿಕೆ ಮಾಡ್ತಿದ್ದಾರೆ. ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವು ಏನು ನಮ್ಮ ಏನು ಭಾರತೀಯ ಚಿಂತನೆಗೆ ಪೂರಕವಾದಂತಹ ಏನು ಪಂಚಕೋಶವನ್ನು ಅಳವಡಿಸುವುದರ ಮೂಲಕ ಗುಡ್ ಲೆವೆಲ್ ಆಫ್ ಪರ್ಸೆಪ್ಷನ್, ಗುಡ್ ಲೆವೆಲ್ ಆಫ್ ಸೆನ್ಸೇಷನ್, ಕ್ರಿಯೇಟಿವ್ ಮೈಂಡ್, ಲ್ಯಾಂಗ್ವೇಜ್ ಎಬಿಲಿಟಿ ಇರುವಂತ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ನಿರ್ಮಾಣ ಮಾಡ್ತಿದ್ದೇವೆ. ಅದು ಸುಲಭ ಆಗಿದೆ, ನಮ್ಗೆ ಅದೇನು ದೊಡ್ಡ ವಿಷಯ ಆಗಲಿಲ್ಲ, ಅದು ಚೆನ್ನಾಗಿ ಆಗ್ತಾ ಇದೆ. ಈಗ ಇರುವಂತಹ ಪ್ರಶ್ನೆ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಾವೇನ್ ಮಾಡ್ಬೋದು? ನಮಗೆ ಮನೆಯಲ್ಲಿ ಈ ವಿಷಯಗಳು ತುಂಬಾ ಚರ್ಚೆ ಆಗ್ತಾ ಇತ್ತು. ವಿ ಹ್ಯಾವ್ ಲಾಟ್ಸ್ ಆಫ್ ಸಿಲೆಬಸ್, ಅದನ್ನ ಕಂಪ್ಲೀಟ್ ಮಾಡಬೇಕು, ಮತ್ತು ಅದು ಬೇರೆ ಬೇರೆ ಎಂಥದ್ದು ನೆಕ್ಸ್ಟ್ ಟಾಸ್ಕ್, ಅವರಿಗೆ ನೆಕ್ಸ್ಟ್ ಜಾಬ್ ಆಪರ್ಚುನಿಟೀಸ್ಗೆ ಏನು ಮಾಡೋದು, ಈ ಥರದ ಬೇರೆ ಬೇರೆ ಅಂಶಗಳನ್ನ ನಾವು ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಆಚೆ ನಾವು ಏನನ್ನ ಯೋಚನೆ ಮಾಡ್ಬೋದು? ನಿನ್ನೆ ಜಿರ್ಲಿ ಸರ್ ಮಾತಾಡುವಾಗ ಹೇಳ್ತಾ ಇದ್ರು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಇಸ್ ಇಟ್ ಓಕೆ? ಇಸ್ ಇಟ್ ಈ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ನಮ್ಮ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ನೂ ಜಾಸ್ತಿ ಮಾಡ್ಬೋದೇ? ಈಗ ಇದೆ, ನಾನು ಒಪ್ಕೋತೀನಿ, ಈಗ ಇದೆ. ಅದು ಹೇಗಿದೆ?
ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಗೇಮ್ಸ್ ಅಂಡ್ ಇಂಟು ದ ಪ್ಲೇ, ಯಾವುದು ಅದ್ರ ಸಂಬಂಧ ಮಾತಾಡ್ತಿಲ್ಲ ನಾನು ಏನನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ವಿಚ್ ಆರ್ ದ ಆಕ್ಟಿವಿಟೀಸ್ ವಿ ಕ್ಯಾನ್ ಡೂ. ಕೋ ಕರಿಕ್ಯುಲರ್ ಹೇಳ್ತಾ ಇಲ್ಲ ನಾನು, ಎಕ್ಸ್ಟ್ರಾ ಕರಿಕ್ಯುಲರ್ ಫಿಸಿಕಲ್ ಫಿಟ್ನೆಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಅದನ್ನ ಕೂಡ ನಿನ್ನೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಟ್ ವಿಲ್ ಹೆಲ್ಪ್ ದ ಇಂಡಿವಿಜುವಲ್ ಟು ಡೆವಲಪ್ ಫಿಸಿಕಲಿ ಫಿಟ್. ಹಾಗಾದ್ರೆ ಯಾವೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಮ್ಮಲ್ಲಿ ಇದೆ? ಈಗ ಇಲ್ವಾ ಕೇಳಿದ್ರೆ ಇದೆ, ಖಂಡಿತವಾಗಿದೆ. ಡಿಗ್ರಿ ಕಾಲೇಜಸ್ಗಳಲ್ಲಿ ಬೇರೆ ಬೇರೆ ಸಂಘಗಳ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಹೇಗಾಗ್ತಾ ಇದೆ ಅದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ಅಂತ ಹೇಳುವಂಥದ್ದು ನಾಟ್ ಓನ್ಲಿ ಫಾರ್ ದ ಇಂಡಿವಿಜುವಲ್ ಸ್ಟೂಡೆಂಟ್ಸ್, ಇಟ್ ಈಸ್ ಮೈಂಡ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ನೀವು ಏನು ಮಾಡ್ಬೋದು? ನಾನು ಹೇಳ, ನೀವೇ ಹೇಳ್ತೀರಾ? ಎಸ್ ಎಸ್, ನಾನು ಹೇಳ್ತಾ ಇರೋದು ಇಷ್ಟೇ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ನಾನು ಬೆಸ್ಟ್ ಪ್ರಾಕ್ಟೀಸಸ್ ಹೇಳ್ತಾ ಇದ್ದೇನೆ. ಒಂದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನ ನಾವು ಕಂಪಲ್ಷನ್ ಮಾಡಬೇಕು. ಒಂದಷ್ಟು ನಿಮ್ಗೆ ಅನಿಸ್ಬೋದು ನಾನು ಡ್ರಾಯಿಂಗ್ ಮಾಡಕ್ಕೆ ಬರಲ್ಲ, ನಾನೇನು ಡ್ರಾಯಿಂಗ್ ಮಾಡೋದು? ಬೇಡ, ಅವ್ರಿಗೆ ಕ್ರಾಫ್ಟ್ ಮಾಡಕ್ ಬರ್ಬೋದು. ಕ್ರಾಫ್ಟ್ ಆಕ್ಟಿವಿಟೀಸ್ ಅಲ್ಲಿ ಎಂಗೇಜ್ ಮಾಡಿ. ದರ್ ಆರ್ ಲಾಟ್ಸ್ ಆಫ್ ಗ್ರೂಪ್ ಆಕ್ಟಿವಿಟೀಸ್. ಆ ಗ್ರೂಪ್ ಆಕ್ಟಿವಿಟೀಸ್ ಅಲ್ಲಿ ಅವರನ್ನು ಎಂಗೇಜ್ ಮಾಡಿ. ಆಟೋಮೆಟಿಕಲಿ ನಾವು ಹೇಳುವಂತಹ ಫಿಸಿಕಲ್ ಫಿಟ್ನೆಸ್ ಅನ್ನ ಇದು ಮಾಡಿ ಡೆವಲಪ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳುವಂಥದ್ದನ್ನು ನಾನು ಒಂದು ಗಮನಕ್ಕೆ ಬಂದಂಥದ್ದು. ಒಂದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೇವೆ, ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೇವೆ. ಆದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿಯನ್ನ ನಮಗೆ ನಿರಂತರವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಚ್ಚಿನ ಕಾಲೇಜುಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಸ್ಪೋರ್ಟ್ಸ್ ಟೀಮೇ ಇದೆ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ that are meant for that group of students ಅಂತ ನಾನು ಹೇಳಿದ್ದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ಆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗೆ ಮಾತ್ರ ಸ್ಪೋರ್ಟ್ಸ್ ಅಂತ. ಇದು ಹಾಗಲ್ಲ. ಈ ಅನ್ನಮಯ ಕೋಶ ಅಂತ ಹೇಳೋದನ್ನು ನಮಗೆ ನಿಮಗೆ ಒಂದಷ್ಟು ಗೊತ್ತಾಗಿದೆ. ಅದನ್ನ ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿದ್ರೆ ವಾರದಲ್ಲಿ ಒಂದೋ ಎರಡೋ ಯಾವ್ದಾದ್ರು ಈ ತರದ ಚಟುವಟಿಕೆಗಳನ್ನು ಮಾಡ್ಬೋದೇ? ಪ್ರಶ್ನೆ ಹಾಕ್ಬೇಕಷ್ಟೇ. ಮಾಡಿ ಅಂತ ಹೇಳಕ್ ನನ್ಗೆ ಖಂಡಿತವಾಗಲ್ಲ. ನಾನು ಮೊನ್ನೆಯಿಂದ ಮಾತಾಡುವಾಗ ತುಂಬಾ ಜಿಜ್ಞಾಸೆಗಳು ನಿಮ್ಗೆಲ್ಲ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಪ್ಲಸ್ ಬೇರೆ ಬೇರೆ ಟಾಸ್ಕ್ಗಳಿದೆ. ಅದರ್ ದ್ಯಾನ್ ದಟ್ ನಮಗೆ ತುಂಬಾ ಟಾಸ್ಕ್ಗಳಿವೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ಇದನ್ನ ಮಾಡ್ಬೋದೇ ಅಂತ ಹೇಳುವಂತಹ ಯೋಚನೆಗಳನ್ನ ಮಾಡ್ಬೋದೇ ಫಿಸಿಕಲ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಮೂಲಕ ಮಾಡುವಂಥದ್ದು. ಮತ್ತೆ ಈ ಹೆಲ್ತ್ ಮತ್ತೆ ಹೈಜೀನ್ ಮತ್ತೆ ಈ ನ್ಯೂಟ್ರಿಯೆಂಟ್ ಫುಡ್ ಅದ್ರ ಬಗ್ಗೆ ಎಲ್ಲ ಏನು ಬೆಸ್ಟ್ ಪ್ರಾಕ್ಟೀಸಸ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಕಾಲೇಜ್ಗಳಲ್ಲಿ ಇಟ್ಕೊಳ್ಳುವಂಥದ್ದು. ಈಗಾಗಲೇ ಇಟ್ಕೊಳ್ತೀರಿ, ಅದನ್ನ ಇದು ಒಂದು ಭಾಗ ಅಂತ ಮಾಡಿ. ಎಷ್ಟೋ ಮಕ್ಕಳಿಗೆ ಏನಂತ ಹೇಳಿದ್ರೆ ಯಾವ ಆಹಾರವನ್ನ ತಗೊಳ್ಬಹುದು ಅಂತ ಇವತ್ತಿಗೂ ಗೊತ್ತಿಲ್ಲ. ಮಧ್ಯಾಹ್ನ 10-10:30 ಆಗುವಾಗ ಹೋಗ್ತಾರೆ, ಒಂದು ಪಫ್ ತಗೊಂಡು ತಿಂತಾರೆ. ಆ ಮಧ್ಯಾಹ್ನ ಊಟದ ಟೈಮಲ್ಲಿ ನಮಗಂತೂ ಅನ್ನ ಸಾರು ಇಲ್ಲದೆ ಏನು ಒಳಗೇನೆ ಹೋಗಲ್ಲ. ಅಟ್ ದ ಸೇಮ್ ಟೈಮ್ ಅವ್ರ ಬ್ರೆಡ್ ಸ್ಯಾಂಡ್ವಿಚ್, ಬರ್ಗರ್ ಅಂತ ತಿನ್ಕೊಂಡು ಬರ್ತಾರೆ. ಇದು ಅಲ್ಲಿಂದಲೇ ನಮ್ಗೆ ಆರಂಭ ಆಗಬೇಕು. ಆ ದೃಷ್ಟಿಯಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್, ಒಂದಷ್ಟು ಟಾಕ್ಗಳು, ಒಂದಷ್ಟು ಸೆಮಿನಾರ್ ಪ್ರೋಗ್ರಾಮ್ಸ್, ಒಂದಷ್ಟು ವಿಸಿಟ್ಸ್ಗಳು, ಹೊರಗೆ ಕರ್ಕೊಂಡು ಹೋಗಿ ಒಂದಷ್ಟು ವಿಸಿಟ್ಸ್ ಗಳನ್ನ ಮಾಡಬಹುದೇ, ಮತ್ತು ಒಂದಷ್ಟು ಡಾಕ್ಟರ್ಗಳನ್ನ ಕರ್ಕೊಂಡು ಬಂದು ಒಂದಷ್ಟು ಟಾಕ್ಗಳನ್ನ ಕೊಡ್ಬೋದೆ. ಈ ತರದ ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಅನ್ನಮಯ ಕೋಶವನ್ನ ಆಕ್ಟಿವೇಟ್ ಮಾಡುವಂತಹ ಚಟುವಟಿಕೆಗಳನ್ನ ಮಾಡಬಹುದು. ಮುಂದಕ್ಕೆ ಬರುವಂಥದ್ದು ಪ್ರಾಣ. ಪ್ರಾಣ ಹೋಗ್ಬಿಟ್ರೆ ಎಲ್ಲ ಹೋಯ್ತು ಅದು ಮಾತಾಡ್ತೀವಿ, ಸರಿನಾ? ಇದೀನ ಅಷ್ಟಕ್ಕ ಹಿಂಗಾದ ಪ್ರಾಣ ಹೋಗ್ಬಿಟ್ರೆ ಹೋಯ್ತು ಅಂತ ಹೇಳ್ತೀವಿ. ಅದುವೇ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ನಮ್ಮ ವೈಟಲ್ ಎನರ್ಜಿನ ಆಕ್ಟಿವೇಟ್ ಮಾಡುವಂತಹ ಚಟುವಟಿಕೆಗಳು ಯಾವುದೆಲ್ಲ? ನಮ್ದು ಕಿಡ್ನಿ ಅಂತ ಇಲ್ಲಿ ತೋರಿಸಿದೆ, ಸಾರಿ ಹೃದಯ, ಕಿಡ್ನಿ, ಹರಿಯೋ ಕೇಳಿಸ್ತಾ ಇದೆಯಾ? ಕಿಡ್ನಿ ಇಲ್ಲ, ಅದು ಆಫ್ ಆಯ್ತು ಅನ್ಸುತ್ತೆ. ಹರಿಯೋ ಹರಿಯೋ ತೊಂದರೆ ಇಲ್ಲ, ಕೇಳಿಸ್ತಾ ಇದ್ದಿಲ್ಲ. ಈ ವೈಟಲ್ ಎನರ್ಜಿನ ಆಕ್ಟಿವೇಟ್ ಮಾಡೋದು ಅಂತ ಕಿಡ್ನಿ, ಲಿವರು, ಹಾರ್ಟ್, ಇನ್ನೇನೇನು ಅಲ್ಲಿ ಡಾಕ್ಟರ್ ಇದ್ದಾರೆ, ಅವರೇ ಹೇಳಿರೋ ಒಳ್ಳೇದು ಅಂತ. ಈ ತರದ ಚಟುವಟಿಕೆಗಳನ್ನ ಆಕ್ಟಿವೇಟ್ ಮಾಡುವಂಥದ್ದನ್ನ ಪ್ರಾಣಮಯ ಕೋಶದಲ್ಲಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕಂದ್ರೆ ಪ್ರಾಣಮಯ ಕೋಶದಲ್ಲಿ
ವಿಷಯವನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಶರೀರದ ಭಾಗಗಳ ಬಗ್ಗೆ ಸರಿಯಾಗಿ ಅವೇರ್ನೆಸ್ ಇಲ್ಲ ಅಂತ. ಶರೀರದ ಭಾಗಗಳನ್ನ ನಾವು ಸಣ್ಣದಿರುವಾಗ ಮಕ್ಕಳಿಗೆ ಕಲಿಸ್ತೇವೆ ಏನಂತ ಹೇಳಿದ್ರೆ, ಇದು ಕಾಲು, ಇದು ಕೈ, ಇದು ತಲೆ ಅಂತ ಹೇಳುವಂಥದ್ದನ್ನ ಕಲಿಸ್ತಾ ಹೋಗ್ತೇವೆ. ಇಷ್ಟು ಮಾತ್ರ ಅಲ್ಲದೆ ಶರೀರದ ಬೇರೆ ಬೇರೆ ಅಂಗಗಳ ಕಾರ್ಯಗಳು ಏನು ಅದ್ರ ಬಗ್ಗೆ ತಿಳಿಸ್ಕೊಡುವಂತಹ ಕೆಲಸ ಆಗ್ಬೇಕು. ಇದು ಮಾತ್ರ ಅಲ್ಲ, ವೈಟಲ್ ಎನರ್ಜಿನ ಆಕ್ಟಿವೇಟ್ ಮಾಡುವಂತಹ ಚಟುವಟಿಕೆಗಳನ್ನ ಆಗ್ಬೇಕು ಅಂತ ನಾನು ಈಗಾಗಲೇ ಹೇಳಿದೆ. ಕಿಡ್ನಿ, ಲಿವರ್, ಹಾರ್ಟ್ ಮುಂತಾದ, ಮತ್ತೆ ರಕ್ತ ಪರಿಚಲನೆ, ನರ್ವಸ್ ಸಿಸ್ಟಮ್, ಇದನ್ನೆಲ್ಲ ಆಕ್ಟಿವೇಟ್ ಮಾಡುವಂತಹ ಒಂದಷ್ಟು ಚಟುವಟಿಕೆಗಳನ್ನ ಪ್ರಾಣಮಯ ಕೋಶದಲ್ಲಿ ಮಾಡಬೇಕು ಅಂತ. ಈಗ ಮತ್ತು ಬ್ರೈನ್ ಅನ್ನು ಕೂಡ ಆಕ್ಟಿವೇಟ್ ಮಾಡುವಂತಹ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಈಗ ಇರುವ ಪ್ರಶ್ನೆ, ಪುನಃ ನಾವು ಅಲ್ಲಿಗೆ ಬರ್ಬೇಕಾಗತ್ತೆ. ಸರಿ, ಈಗ ಇರುವ ಪುನಃ ಪ್ರಶ್ನೆ ಏನಂದ್ರೆ, ಬ್ರೈನ್ ಆಕ್ಟಿವೇಟ್ ಮಾಡ್ಬೇಕು ಅಂತ ಹೇಳುವಂತ ಇದು ಏನು, ಬ್ರೈನ್ ಅನ್ನ ಆಕ್ಟಿವೇಟ್ ಮಾಡೋದ ಹೇಗಪ್ಪ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಒಂದು. ಇನ್ನೊಂದು, ಕಿಡ್ನಿನ ಆಕ್ಟಿವೇಟ್ ಮಾಡೋದಪ್ಪ ಹೇಗಪ್ಪ, ಲಿವರ್ ಅದನ್ನ ನೀವು ಸುಮ್ಮನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಕಿಡ್ನಿ, ಲಿವರ್ ಮುಂತಾದ ಇದು ನಮ್ಮ ಅಂಗಗಳನ್ನ ಆಕ್ಟಿವೇಟ್ ಮಾಡಕ್ಕೆ ಇರುವಂತ ಚಟುವಟಿಕೆಗಳು ನಾನು ಈಗಾಗಲೇ ಹೇಳಿಯಾಗಿ. ಕಿಡ್ನಿ, ಲಿವರ್ನ ಆಕ್ಟಿವೇಟ್ ಮಾಡುವಂತಹ ಚಟುವಟಿಕೆಗಳು ಯಾವುದು ಅಂತ ಹೇಳಿದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಒಂದು. ಏನು ಅಲ್ಲ, ಸ್ವಿಮ್ಮಿಂಗ್, ಡಾನ್ಸಿಂಗ್, ಸ್ಕಿಪ್ಪಿಂಗ್, ಇನ್ನು ಆಡ್ ಮಾಡಿ ರನ್ನಿಂಗ್, ಬನ್ನಿ ಆಡ್ ಮಾಡಿ. ಇದು ಇನ್ನು ಒಂದ್ಸತ್ ನಾನು ಹೇಳಿ ಆಯ್ತು, ಇನ್ನೇನಿಲ್ಲ ಹೇಳಕ್ಕೆ. ಬೇರೆ ಬೇರೆ ಆಟಗಳು, ಇವುಗಳೆಲ್ಲವೂ ಕೂಡ ಕಿಡ್ನಿ, ಲಿವರ್ ಫಂಕ್ಷನ್ ಅನ್ನ ಜಾಸ್ತಿ ಮಾಡ್ತದೆ ಅಂತೇಳಿ ಹೇಳ್ತಾರೆ. ಓಕೆ, ಸರಿ. ಹಾಗಾದ್ರೆ ಅಲ್ಲಿಗೆ ಬಂದ್ವಲ್ವ ನಾವು ಒಂದು ವಿಷಯ. ಈಗ ಹಾಗಾದ್ರೆ ಈಗಾಗಲೇ ಹೇಳಿದಾಗೆ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಬಂದಾಗೆ ಅದು ಎರಡಕ್ಕೂ ಲಿಂಕ್ ಇದೆ ಅನ್ಸುದಿಲ್ವಾ? ಎಸ್. ಹಾಗಾದ್ರೆ ಪ್ರಾಣಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಬೇಕಾದ್ರೆ ಒಂದಷ್ಟು ಇದನ್ನ ಆಕ್ಟಿವೇಟ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಈಗ ಇರುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಈ ಬಸ್ ಪ್ರಾಕ್ಟೀಸಸ್ ನಾವು ಇದನ್ನ ಏನ್ ಮಾಡ್ಬೋದು ಅಂತ ನನಗೆ ಅನಿಸಿದ್ದು ಒಂದಷ್ಟು ಚಟುವಟಿಕೆಗಳು. ಈಗ ಬ್ರೈನ್ ಆಕ್ಟಿವಿಟೀಸ್ ಅನ್ನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಹೇಳಿದ್ರೆ, ಏನು ಬೇಡ, ತರಗತಿ ಕೋಣೆಗಳು ಬಂದಾಗ ನಾವಿಲ್ಲಿ ಬ್ರಹ್ಮನಾದದಿಂದ ಸ್ಟಾರ್ಟ್ ಮಾಡ್ತೇವೆ ಎಲ್ಲ ಸೆಷನ್ಸ್ಗಳನ್ನ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಬ್ರಹ್ಮನಾದದಿಂದ ಮಾಡಿದ ಕೂಡಲೇ ಆಟೋಮೆಟಿಕಲಿ ಇಟ್ ವಿಲ್ ರಿಕ್ರಿಯೇಟ್, ಅಥವಾ ಇದೊಂಥರ ತುಂಬಾ ರಿಕ್ರಿಯೇಷನ್ ಕೊಡುತ್ತೆ ಮತ್ತು ಮೈಂಡ್ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಇದೊಂದು ಮಾಡ್ಬೋದೇನೋ. ಮತ್ತೊಂದು ಹೇಳ್ತಾರೆ, ಇದು ಇನ್ನೊಂದು ಚಟುವಟಿಕೆ. ಸಾಮಾನ್ಯವಾಗಿ ಬ್ರೈನ್ ನ ಆಕ್ಟಿವೇಟ್ ಮಾಡುವಾಗ ನಾವು ಹೆಚ್ಚು ಕೈ ಉಪಯೋಗಿಸುವುದು ಬಲಗೈಯನ್ನು, ಅದು ಬಿಟ್ಟು ಈ ಚಟುವಟಿಕೆ ಮಾಡ್ಬೋದೇನೋ. ನಾವು ಯಾವ ಕೈಯನ್ನು ಉಪಯೋಗಿಸುತ್ತಿಲ್ವೋ ಉಳಿದ ಕೈಯನ್ನ ಉಪಯೋಗಿಸುವಂತಹ ಒಂದಷ್ಟು ಚಟುವಟಿಕೆಗಳನ್ನ ಬ್ರೈನ್ ಅನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಮಾಡ್ಬೋದು ಅಂತ ಹೇಳ್ತಾರೆ. ಇದಕ್ಕೆ ಯಾವ ಸಿಲೆಬಸ್ ಬೇಡ, ಯಾವ ಕರಿಕ್ಯುಲಮ್ ಬೇಡ. ನಮಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ನಮ್ಮ ಮೈಂಡ್ ಸೆಟ್ ಮಾತ್ರ. ಇದು ಒಂದು. ಮತ್ತು ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಇರುವಂತಹ ಇನ್ನೊಂದು ಚಟುವಟಿಕೆ ಅಂತ ಹೇಳಿದ್ರೆ ಮ್ಯೂಸಿಕ್ ಲಿಸನಿಂಗ್. ಇದನ್ನ ಒಪ್ಕೋತೀನಿ ಅಂತ ನಾನು ಅನ್ಕೊಂಡಿದ್ದೇನೆ ಅಲ್ಲ. ಏನು ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ, ಒಂದಷ್ಟು ಹಾಡುಗಳನ್ನ ಕೇಳ್ತೇನೆ, ಒಂದಷ್ಟು ಮ್ಯೂಸಿಕ್ ಅನ್ನ ಕೇಳ್ತೇನೆ, ಇಟ್ ವಿಲ್ ರಿಫ್ಲೆಕ್ಟ್. ನಮಗೆ ತುಂಬಾ ಕೂಲ್ ಆಗಿರುತ್ತೆ. ಈ ಚಟುವಟಿಕೆಗಳನ್ನ ಬ್ರೈನ್ ಆಕ್ಟಿವೇಟ್ ಮಾಡಲಿಕ್ಕೆ ಮಾಡ್ಬೋದು ಬೆಸ್ಟ್ ಪ್ರಾಕ್ಟೀಸಸ್ಗಳಲ್ಲಿ. ಇನ್ನು ಉಳಿದ ನಮ್ಮ ಅಂಗಗಳು ಹೇಳಿದೆಲ್ಲ ನಾನು, ಕಿಡ್ನಿ, ಲಿವರ್ ಅಂತಹ, ಹಾರ್ಟ್ ಅಂತಹ ಬೇರೆ ಬೇರೆ ಅಂಗಗಳನ್ನ ಇದನ್ನ ಆಕ್ಟಿವೇಟ್ ಮಾಡಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಪುನಃ ಬರೋದು ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿಗೆ. ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನು ಕರಿತೇವೋ ಅದನ್ನ ನಾವು ಮಾಡಲೇಬೇಕಾಗತ್ತೆ. ಅದರಿಂದ ಕೂಡ ನಾವು ತುಂಬ ಪ್ರಾಣಮಯ ಕೋಶವನ್ನು ನಾವು ಆಕ್ಟಿವೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. ಇನ್ನೇನಾದ್ರೂ ನಿಮ್ಮ ಮನಸ್ಸಿಗೆ ಬಂದಿದ್ದ ನಮ್ಮ ಪ್ರಾಣಮಯದಲ್ಲಿ ಶ್ವಾಸವು ಬಂತು ಅಲ್ವಾ? ಅದರಲ್ಲಿ ಯಾವ ಆಕ್ಟಿವಿಟಿ ನೀವು ಹೇಳಿದ್ರಲ್ಲ, ಪ್ರಾಣಾಯಾಮ, ಯೋಗ, ಧ್ಯಾನ ಮುಂತಾದ ಚಟುವಟಿಕೆಗಳು ತುಂಬಾ ಚೆನ್ನಾಗಿ ಇದನ್ನ ನಾವು ಕ್ಲಾಸ್ ರೂಮ್ ಅಲ್ಲಿ ಆರಾಮ್ಸೆ ಮಾಡ್ಬೋದು. ಯಾಕೆ ಮಾಡ್ಬೋದಲ್ಲ, ಕ್ಲಾಸ್ ರೂಮ್ ಅಲ್ಲಿ ಮಾಡ್ಬೋದು. ಇದು ಕ್ಲಾಸ್ ಅಂತ ಹೇಳುವಂಥದ್ದು ಇಟ್ ಈಸ್ 1 hour ನಮಗೆ ಸಿಗ್ತದೆ ಅಂತ ಆದ್ರೆ ಆ 1 hour ನಮ್ಮದದು. ಆ ಟೈಮಲ್ಲಿ ವಿ ಕ್ಯಾನ್ ಡೂ ಎನಿಥಿಂಗ್. ಆಗ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ತರದ ಚಟುವಟಿಕೆಗಳನ್ನ ಮಾಡ್ಬೋದಾ ಏನೋ ಅಂತ. ಈಗ ಅನ್ನಮಯ ಕೋಶ ಅಂತ ಹೇಳುವಂಥದ್ದು
ನಮ್ಮ ಶರೀರ ಮತ್ತು ಶರೀರದ ಆರೋಗ್ಯ ಅದನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಇರುವಂತಹ ಬೇರೆ ಬೇರೆ ವ್ಯವಸ್ಥೆಗಳು. ಎರಡನೇದು ಪ್ರಾಣಮಯ ಕೋಶ. ಇದರಲ್ಲಿ ನಮ್ಮ ಪ್ರಾಣ ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಇರುವಂತಹ ಚಟುವಟಿಕೆಗಳನ್ನ ನಾವು ಮಾಡ್ತಾ ಹೋಗ್ತೇವೆ. ನೆಕ್ಸ್ಟ್ ಇರುವುದು ಹೇಳಿ. ಎಸ್, ವೆರಿ ಗುಡ್. ಮನೋಮಯ ಕೋಶ. ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಮೆಂಟ್ ಫಾರ್ ಇಮೋಷನಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ. ಒಂದು ಮಗುವಿನ ಭಾವನಾತ್ಮಕವಾದಂತಹ ಬೆಳವಣಿಗೆಗೆ ಸಂಬಂಧಪಟ್ಟದ್ದು ಮನೋಮಯ ಕೋಶ. ಮನಸ್ಸು ಅಂತ ಹೇಳುವಂಥದ್ದನ್ನ ನಾವು ಡಿಫೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಫೈನ್. ಏನು ಮನಸ್ಸನ್ನ ಹೇಗೆ ಡಿಫೈನ್ ಮಾಡ್ಬೋದು? ಇದನ್ನ ಡಿಫೈನ್ ಮಾಡೋಕ್ಕಾಗಲ್ಲ. ಗಣಪತಿಯ ವಾಹನ ಏನು? ನಾನು ಯಾರ ಹತ್ರ ಮಾತಾಡಿಸ್ಲಿಕ್ಕೆ ಬಿಡುದಿಲ್ಲ ನನಗೆ. ಇಲ್ಲಿ ಗಣಪತಿ ನನ್ನಂಗಿದ್ದಾನೆ, ಇಲ್ಲಿ ಇಷ್ಟು ಚಿಕ್ಕದಿದೆ. ಸರಿ, ನನ್ನಂಗಿದ್ದಾನೆ ಹೇಳಿದ್ರೆ ನೀವು ಒಪ್ಕೊಂಡ್ರಲ್ಲ. ಸರಿ, ಓಕೆ. ಇಲ್ಲಿ ಸಣ್ಣ. ಈಗ ಅದರಲ್ಲಿ ನಾನು ಯಾಕೆ ಮನಸ್ಸಿಗೆ ಅದನ್ನ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮನೆಯೊಳಗೆ ಒಂದು ಇಲಿ ಬಂತು ಅಂತ. ಇದು ಗಣಪತಿಯ ಎಂಥದ್ದು ಮುಖದಲ್ಲಿರುವ ಪ್ರತಿ ಒಂದಕ್ಕೂ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಇದು ಒಂದು ನನಗೆ ಹೇಳುವ ಅನಿಸ್ತು. ಇಲ್ಲಿ ಅಂತ ಹೇಳುವಂಥದ್ದು ಅದನ್ನ ಹಿಂಗೆ ಹಿಡಿದುಟ್ಕೊಳ್ಬೋದು. ನನ್ನ ಮನಸ್ಸು ಚಂಚಲ ಅಂತ. ಈಗ ಮನೇಲಿ ಒಂದು ಇಲಿ ಬಂತು ಅಂತ ಆದ್ರೆ ಎಲ್ಲರೂ ಒಂದು ಏನಾರು ಒಂದು ಕೈಯಲ್ಲಿ ಇಟ್ಕೊಂಡು ಓಡಿಸ್ಲಿಕ್ಕೆ ಹಿಂಗೆ ನೋಡ್ತಾ ಇರ್ತಾರೆ. ಬಟ್ ನಮ್ಗೆ ಸಿಕ್ಕದೇ ಇಲ್ಲ. ಅಲ್ಲಿದೆ ಇಲ್ಲಿ ಅಂತ ಹೇಳುವಾಗ ಒಂದು ಕ್ಷಣದಲ್ಲಿ ಇನ್ನೊಂದು ಕಡೆ ಓಡ್ಬಿಟ್ಟಿರ್ತದೆ. ಅದೇ ರೀತಿಯಲ್ಲಿ ಮನಸ್ಸು ಕೂಡ. ಮನಸ್ಸು ತುಂಬಾ ಚಂಚಲ. ಹೌದು, ಮನಸ್ಸು ಚಂಚಲಪ್ಪ, ಅದ್ರದ್ದೇನು ಅದು ಹೌದು, ಅದರ ಕ್ಯಾರೆಕ್ಟರಿಸ್ಟಿಕ್ಸೇ ಹಾಗೆ. ಆದರೆ ಎಷ್ಟರ ಮಟ್ಟಿಗೆ ಚಂಚಲ ಆಗಬೇಕು, ಎಷ್ಟರ ಮಟ್ಟಿಗೆ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು, ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದು ತುಂಬ ಮುಖ್ಯವಾಗಿ ಇರಬೇಕಾದಂತಹ ಅಂಶ. ಈಗ ನಾವು ಶಾಲೆಗಳಲ್ಲಿ ತಗೊಳ್ಳೋದಾದ್ರೆ, ಒಂದಷ್ಟು ಉದಾಹರಣೆಗಳು ತಗೊಳ್ಳೋದಾದ್ರೆ, ನಾವು ಮಾತಾಡ್ತೇವೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಗು ತುಂಬ ಹುಷಾರು. ಹೇಗೆ ನಾವು ಅದನ್ನ ಡಿಫೈನ್ ಮಾಡ್ತೇವೆ? ತುಂಬ ಹುಷಾರು, ತರಗತಿ ಕೂಡ ತುಂಬ ಹುಷಾರಪ್ಪ. ಹೆಂಗೆ ಡಿಫೈನ್ ಮಾಡ್ತೇವೆ? ಓದೋದ್ರಲ್ಲಿ ಬರೆಯೋದ್ರಲ್ಲಿ ಇದರಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸರಿ, ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾ ಹುಷಾರು. ಅದು ತುಂಬ ಸರಿನಾ? ಆಡ್ ಮಾಡ್ತೀರಾ ಯಾರಾದ್ರೂ? ಅಲ್ಲ, ನಾನು ಹೇಳ ಓಕೆ ಆಕ್ಷನ್. ಓಕೆ, ವೆರಿ ನೈಸ್. ಆಕ್ಷನ್ಗೆ ರಿಯಾಕ್ಷನ್ ಕೊಡಿ. ಏನಾದ್ರು ಆಕ್ಟಿವ್ ಆಗಿರೋದು. ತುಂಬ ಚೆನ್ನಾಗಿರೋ ಆನ್ಸರ್ಸ್ ಬರ್ತದೆ. ನಾನು ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಿದ್ದೆ ಇಲ್ಲಿ ಕೂತ್ಕೊಂಡ ಪಾರ್ಟಿಸಿಪೇಟ್ಸ್ ಅನ್ನ. ಕ್ಲಾಸ್ ರೂಮಲ್ಲಿ ನಾನು ಫಸ್ಟ್ ಮಾಡೋ ಒಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅವರ ಪರ್ಸೆಪ್ಷನ್ ಲೆವೆಲ್ ಅಥವಾ ಕಾನ್ಸಂಟ್ರೇಷನ್ನ ಆಕ್ಟಿವೇಟ್ ಮಾಡೋಕ್ಕೆ ನಾನು ಓಡಾಡ್ತಾನೇ ಇರ್ತೀನಿ. ನಿಮ್ಗೆ ಇಲ್ಲಿ ಓಡಾಡೋ ಪರಿಸ್ಥಿತಿನೇ ಬಂದಿಲ್ಲ. ತುಂಬ ಚೆಂದ ಆಗಿರುವ ಒಂದು ಪರ್ಸೆಪ್ಷನ್ ಮತ್ತು ಕಾನ್ಸಂಟ್ರೇಷನ್ ಇಲ್ಲಿ ಕೂತ್ಕೊಂಡ ಎಲ್ಲ ಗ್ರೂಪ್ ಆಫ್ ಪಾರ್ಟಿಸಿಪೇಟ್ಸ್ ಇದೆ. ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದು ನಾನು. ಓಕೆ, ರೈಟ್. ಓಕೆ, ನಾವು ತರಗತಿ ಕೋಣೆ ಅಂತ ಹೇಳುವಾಗ ನಮ್ಮದೊಂದು ಪರ್ಸೆಪ್ಷನ್ ಇದೆ. ಏನಿದು? ಚೌಕಿ ಏನು ಬೇಕಾದ್ರೆ ಹೇಳ್ಬೋದು. ಏನಿದು? ನಾನು ಎಜುಕೇಶನ್ಗೆ ರಿಲೇಟ್ ಮಾಡ್ತೇನೆ. ದಿಸ್ ಇಸ್ ಅ ಫ್ರೇಮ್ ವರ್ಕ್, ರೈಟ್? ಓಕೆ, ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ ಎಜುಕೇಶನ್ ನ ಫ್ರೇಮ್ ವರ್ಕ್ ಒಳಗೆ ನಾವು ಇಂಟೆಲಿಜೆನ್ಸ್ ಅನ್ನ ಹೇಗೆ ನಾವು ಡಿಫೈನ್ ಮಾಡ್ತಾ ಹೋಗ್ತೇವೆ ಅಂತ ಹೇಳಿದ್ರೆ, 100 ಅಲ್ಲಿ 100 ಬಂತು. ವೆರಿ ಗುಡ್. ಇವತ್ತಿಗೂ ಇಲ್ವಾ? ನಾನು ಮಾತಾಡೋದು ತಮಾಷೆ ಅನಿಸ್ತದೆ, ಬಟ್ ಇವತ್ತಿಗೂ ಇಲ್ವಾ? ನಾವು ಅದನ್ನ ಯೋಚನೆ ಮಾಡ್ತೀವಿ. ನಾವು ಮೊನ್ನೆಯಿಂದ ರಿಸೋರ್ಸ್ ಪರ್ಸನ್ಗಳು ಬೇರೆ ಮಾತಾಡುವಾಗ ಇದನ್ನೇ ತುಂಬಾ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮಗುವಿನ ಭೌತಿಕವಾದಂತಹ ಶಕ್ತಿಯನ್ನು ಅಳಿಯುವಂಥದ್ದು ಇದು ಅಂತ ನೀವು ಒಪ್ಕೊಳ್ತೀರಾ? 100 ಅಲ್ಲಿ 100 ಬಂತು ಅಂತ ಹೇಳಿದ್ರೆ ಆ ಮಗು ಭಯಂಕರ ಮಾರನೆ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇದನ್ನ ಇಂಟೆಲಿಜೆಂಟ್ ಕೋಶಂಟ್ ಅಂತ ಅಲ್ಲವೇ ಅಲ್ಲ ಕರೆಯೋದು. ಇದು ತಪ್ಪದು. ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳಿದ್ರೆ ಬೇರೆ ಬುದ್ಧಿ ಶಕ್ತಿ ಅಂತ ಹೇಳುವಂಥದ್ದು, ಅದನ್ನ ಅಳಿಲಿಕ್ಕೆ ಬೇರೆ ಮಾಪನ ಇದೆ. ನಾವು ಅದರಲ್ಲಿ ಒಂದಿಷ್ಟು ಏನು
ಲೆಕ್ಕಾಚಾರ ಕೊಡ್ತೇವೆ, ಅದು ಬೇರೆಯ. ಆದರೆ ನಾವು 100 ಬಂದವನು ಭಾರಿ IQ ಮಾರೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಇಟ್ ಇಸ್ ನಾಟ್ ಲೈಕ್ ದಟ್. ಹಾಗಾದ್ರೆ ಇಲ್ಲಿ ಕೂಡ ನಾವು ಇಂಟೆಲಿಜೆಂಟ್ ಕೋಶಂಟ್ ಅನ್ನ ಅಳಿಯುವುದಿಲ್ಲ. ಇಲ್ಲಿ ನಾವು ತರಗತಿಯಲ್ಲಿ ನಾವು ಕಲಿಸಿಕೊಟ್ಟದನ್ನ ಎಷ್ಟು ಕಲಿತಿದ್ದಾರೆ ಅಂತ ಹೇಳಿ ಮಾತ್ರ ನಾವು ನೋಡುವಂಥದ್ದು. ಓಕೆ, ನಮ್ಮ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ EQ ಕೂಡ ತುಂಬಾ, ವಾಟ್ ಯು ಮೀನ್ ಬೈ EQ? ಇಮೋಷನಲ್ ಕೋಶನ್ ಅಂತ ಹೇಳುವಂಥದ್ದು ಕೂಡ ತುಂಬಾ ಅಗತ್ಯವಾಗಿದೆ. ಒಂದಷ್ಟು ಇಮೋಷನ್ಸ್ ಅನ್ನ ನೇಮ್ ಮಾಡಿ. ಶ್ರೀನಿಧಿ, ಬೇಜಾರ್ ಈಗ ಇಲ್ಲ. ಅಜಯ್, ಭಯ, ಇಮೋಷನ್ಸ್, ಕನ್ಫ್ಯೂಷನ್ಸ್. ಓಕೆ, ರೈಟ್. ಖುಷಿ, ಎಕ್ಸೈಟ್ಮೆಂಟ್ ಇಮೋಷನ್ಸ್ ಅಲ್ಲ, ಅದು ಭಾವನೆಗಳ ಒಂದು ಭಾಗ ಅಷ್ಟೇ. ನಂಗೆ ತುಂಬಾ ಸಂತೋಷ ಆಗಿದೆ, ಎಕ್ಸೈಟ್ಮೆಂಟ್. ಓಕೆ, ಬೇರೆ? ಲವ್, ಅಫೆಕ್ಷನ್. ಓಕೆ, ಹೊಟ್ಟೆ ಕಿಚ್ಚು ಯಾರಿಗಾಗದೆ ಇಲ್ವಾ? ಅಲ್ಲ, ನಾನು ಇಮೋಷನ್ಸ್ ಅಂತ ಕೇಳ್ತಾ ಇದ್ದೇನೆ. ಹೊಟ್ಟೆ ಕಿಚ್ಚು ಯಾರಿಗಾಗದೆ ಇಲ್ವಾ? ಹೊಟ್ಟೆ ಕಿಚ್ಚು ಭಾವನೆನೇನಾ, ಇಮೋಷನ್ಸ್ ಏನಾ? ಸರಿ, ಹೆಂಗೆ ಅರ್ಥ ಆಗಿಲ್ಲ ಸರ್, ಏನ್ ಹೇಳ್ತೀರಿ? ಸರ್ ಏನ್ ಸರ್, ಸರ್ ಏನ್ ಹೇಳ್ತೀರಿ? ರೈಟ್, ಓಕೆ, ರೈಟ್. ಸರಿ, ನಾನು ಯಾಕೆ ಇಮೋಷನ್ಸ್ ಅನ್ನೆಲ್ಲ ಕೇಳಿದೆ ಅಂತ ಹೇಳಿದ್ರೆ, ಈ ಇಮೋಷನ್ಸ್ ನಮಗೆ ಬೇಡವಾ? ಈ ನಾವಿಷ್ಟೊಂದು ಹೇಳಿದ್ವಲ್ಲ, ಜೆಲಸಿ ಬೇಕು. ಏನ್ ಜೆಲಸಿ? ಎಷ್ಟು ಚೆನ್ನಾಗಿ ಬರೀತಾರೆ ನಮ್ಮ ಮೈತ್ರಿ ಭಟ್ರು. ಹಾಗೆ ನಾನು ಹಾಗೆ ಇಲ್ಲಿ ನೋಡಿ, 2 ಟೋನ್ ಇದೆ ಅದರಲ್ಲಿ. ಎಷ್ಟು ಚೆನ್ನಾಗಿ ಬರೀತಾರಪ್ಪ. ಇದು ಒಂದು, ಸೂಪರ್ ಮೈತ್ರಿ, ತುಂಬಾ ಚೆನ್ನಾಗಿ ಬರೀತೀರಿ. ನನಗಂತೂ ಒಂದು ಲೈನ್ ಬರೆಯೋಕ್ಕಾಗಲ್ಲ. ದ ಇಮೋಷನ್ಸ್. ಈ ಜೆಲಸಿ ಬೇಡವಾ? ನಾನು ಒಂದು ನಾಳೆಯಿಂದ, ಮೊನ್ನೆ ನಂಗೆ ರಾತ್ರಿ ನಿದ್ದೆನೇ ಬರಲಿಲ್ಲ, ಕುತ್ಕೊಂಡು ಒಂದು ಆರ್ಟಿಕಲ್ ಬರೆದೆ. ಅದಕ್ಕೆ ಅದು ಅವರದ್ದು ಇನ್ಸ್ಪಿರೇಷನ್ ಇರ್ಬೋದೇನೋ. ಅವ್ರು ಹೇಳ್ತಾ ಇದ್ರು, ನಾನು ಕವನ ಬರಿತಾ ಇರ್ತೇನೆ ಟೈಮ್ ಇದ್ದಾಗ ಅಂತ ಹೇಳ್ತಾ ಇದ್ರು. ಓಕೆ, ದಟ್ ಈಸ್ ಈ ಫೀಲಿಂಗ್ ಆಫ್ ಜೆಲಸಿ ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಅದು ಯಾವ ರೀತಿಯಲ್ಲಿ ಅಪ್ಲೈ ಆಗಬೇಕು ಅದು ಗೊತ್ತಿರಬೇಕು. ಯಾವಾಗ ಇಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅವನಲ್ಲಿ ಐಫೋನ್, ನನ್ನಲ್ಲಿ ಓಪೋ. ಹೇಳಿ ಹೇಳಿ ಸರ್. ಈ ಮಾನಸಿಕ ಕಾಯಿಲೆಗಳಿಗೆ 3 ಮನುಷ್ಯನ ಮಾನಸಿಕ ಕಾಯಿಲೆಗಳಿಗೆ ಮನೆ ರಿಟೈರ್ಡ್ ಆಗಿಲ್ಲ. ಅವ್ರು ಹೇಳ್ತಾರೆ, ಈ ಮಾನಸಿಕ ಕಾಯಿಲೆಗೆ 3 ಕಾರಣ. ಒಂದು ಅಸೂಯೆ, ಒಂದು ಅಹಂ, ಒಂದು ಅನುಮಾನ. ಇವು 3 ಬಿಟ್ರೆ ಮನುಷ್ಯ ಮಾನಸಿಕವಾಗಿ ಸ್ಥಿಮಿತದಲ್ಲಿರ್ತಾನೆ, ಆರಾಮಿರ್ತಾನೆ. ಓಕೆ, ರೈಟ್, ರೈಟ್, ವೆರಿ ಗುಡ್, ವೆರಿ ನೈಸ್. ಸರಿ, ಖಂಡಿತ ಖಂಡಿತ. ಓಕೆ, ವೆರಿ ಗುಡ್. ಓಕೆ, ಓಕೆ, ಈ ಇಮೋಷನ್ಸು ನಮ್ಮ ಎಲ್ಲರ ಜೀವನದಲ್ಲಿ ಇದ್ದೇ ಇದೆ. ಬೇಜಾರಾಗತ್ತೆ, ಹೌದಪ್ಪ, ಸಂತೋಷ ಆಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ಇದು ಮಾಡಬೇಕು ಅಂತ ಹೇಳಿದ್ರೆ, ಇಮೋಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್, ರೈಟ್? ಎಸ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇಮೋಷನ್ಸ್ and we have to ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಟ್ರೈ ಮಾಡಬೇಕು ಕಂಟ್ರೋಲ್ ಮಾಡ್ಲಿಕ್ಕೆ. ಯಾವ್ದನ್ನ? ಇಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಈಗ ಇರುವ ಪ್ರಶ್ನೆ, ಹೌ ಟು ಕಂಟ್ರೋಲ್ ಇಮೋಷನ್ಸ್. ಯಾಕಂತ ಹೇಳಿದ್ರೆ, ತರಗತಿ ಕೋಣೆಗಳಿಗೆ ಹೋದಾಗ ನಮ್ಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಪಟ್ ಅಂತ ಹೆಸರು ಹೇಳ್ಬೋದು. ಚಂದನ, ಏನ್ ಮಾಡ್ತಿದ್ಯಾ ನೀನು? ಮೇಡಮ್, ನೀವು ನನ್ನನ್ನು ಹಾಗೆ ಮಾತ್ರ ಹೇಳಬೇಡಿ ಕ್ಲಾಸಲ್ಲಿ, ನನಗಂತೂ ಏನೋ ಆಗ್ಬಿಡುತ್ತೆ, ಅವಮಾನ ಆಗ್ಬಿಡುತ್ತೆ. ಕ್ಲಾಸಲ್ಲಿ ಪಟ್ ಅಂತ ಎಬ್ಬಿಸಿ ನಿಲ್ಲಿಸಿ. ಚಂದನ ನಿಮ್ಗೆ ಹೇಳಿದ್ರಲ್ಲ, ಇದು ಕ್ಲಾಸಲ್ಲಿ ಎಬ್ಬಿಸಿ ನಿಲ್ಲಿಸ್ಬೇಡಿ ಮೇಡಮ್, ನಮಗೆ ಮರ್ಯಾದೆ ಹೋದಾಗ ಆಗತ್ತೆ. ಮತ್ತೆ ಮೊನ್ನೆ ಒಂದ್ಸತಿ ಏನೋ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಆದಾಗ ಯಕ್ಷಗಾನ ತಾಳಮದ್ದಳೆ, ಇಟ್ಸ್ ಅ ವೆರಿ ಗುಡ್ ಆರ್ಟ್ ಫಾರ್ಮ್. ಅದರಲ್ಲಿ ತುಂಬ ಎಕ್ಸ್ಪರ್ಟ್ ತಾಳಮದ್ದಳೆ ಅರ್ಥಧಾರಿಗಳು ಬಂದಿದ್ರು. ತುಂಬ ಚೆನ್ನಾಗಿ ನಾವೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಒಂದು 2-3 ಮಕ್ಕಳು ನಿದ್ದೆ ಮಾಡ್ತಾ ಇದ್ರು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಬಂದು ಅವ್ರ ಹತ್ರ ಹೇಳಿದೆ, ನಿಲ್ಲಿ, ನಾಳೆ ಬಂದು ನಿಮ್ಮನ್ನು ಕ್ಲಾಸಲ್ಲಿ ತೆಗಿತೇನೆ, ನಿಮಗೆ ನಿದ್ದೆ ಮಾಡ್ತೀರಾ ಯಕ್ಷಗಾನ ತಾಳಮದ್ದಳೆ ಆಗುವಾಗ ಅಂತ ಹೇಳಿದೆ. ಅವ್ರು ಹೇಳೋದು ಬಂದು, ಮೇಡಮ್ ನಾಳೆ ನಾನು ಕ್ಲಾಸಿಗೆ ಬರೋಲ್ಲ.
ನೋಡಿ ಯೋಚನೆ ಮಾಡಿ, ನಾನು ತುಂಬ ತಮಾಷೆಯಾಗಿ ಹೇಳಿದೆ, ಆ ಸೀರಿಯಸ್ ಅದು ಯಾಕೆ ನೋಡಿ ತಪ್ಪೇನಿದೆ? ನೀನು ಅಷ್ಟೊಂದು ಯಕ್ಷಗಾನ ತಾಳಮದ್ದಳೆ ಆಗ್ತಾ ಇರುವಾಗ ನಿನಗೆ ನಿದ್ದೆ ಮಾಡುವಂಥದ್ದು ಏನಾಯ್ತಪ್ಪ ಮಗು? ಅವ್ರಿಗೆ ಏನಿಲ್ಲ, ಸುಮ್ಮನೆ ನಿದ್ದೆ ಮಾಡಿದ್ದ ಅಷ್ಟೇ. ಅದು ಏನು ಆ ಥರದ ಮೈಂಡ್ ಸೆಟ್ ಬಂದಾಗ ನಾವು ಹೇಗೆ ಅವರ ಇಮೋಷನ್ಸನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಹೇಳುವಂಥದ್ದು ಪ್ರಶ್ನೆ ಆಗುತ್ತೆ. ಅದರಿಂದ ಮತ್ತೆ ಏನು ನೋಡಿ, ಮೊನ್ನೆ ನಾನು ನೋಡಿದೆ 2-3 ದಿವಸದ ಮೊದಲು ಒಂದು ಹುಡುಗಿ ಪತ್ರ ಬರೆದಿಟ್ಟು ಸತ್ತೋಗಿದ್ದಾಳೆ. ಏನಪ್ಪ ಅಂತ ಹೇಳಿದ್ರೆ, ಅಮ್ಮ ಅಪ್ಪ ನಿಮ್ಮದು ಆಸೆ ಇದೆ IIT-ಯಲ್ಲಿ ನಾನು ಗ್ರಾಜುಯೇಟ್ ಆಗಬೇಕು ಅಂತ, ಬಟ್ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಸಾರಿ ಅಂತ ಹೇಳ್ಕೊಂಡು ಸತ್ತೋಗಿದ್ದಾಳೆ. 3ನೇ ಕ್ಲಾಸ್ನ ಮಗು ಹ್ಯಾಂಡ್ ಟು ಡೆತ್. ಇವರಮ್ಮ ಆ ಒಂದು ಫ್ಯಾನಿಗೆ ಹಿಂಗೆ ಹೋಗಿ ಅದನ್ನ ಕತ್ತಿಗೆ ಬಟ್ಟೆ ಹಾಕೊಂಡು ಸಾಯಬೇಕು ಅಂತ ಹೇಳುವಂತಹ ಮನಸ್ಸು 3ನೇ ತರಗತಿಯ ಮಗುವಿಗೆ ಇವತ್ತು ಬರ್ತಾ ಇದೆ ಅಂತಂದ್ರೆ ನಾವು ಎಲ್ಲಿದ್ದೀವಿ ಅಂತ ಹೇಳುವಂಥದ್ದು ಪ್ರಶ್ನೆ ಬರ್ತದೆ. ಅದನ್ನೇ ಮನೋಮಯ ಕೋಶದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಮೋಷನಲ್ ಡೆವಲಪ್ಮೆಂಟ್ ಆಗಬೇಕು. ಭಾವನಾತ್ಮಕವಾದಂತಹ ಬೆಳವಣಿಗೆಗಳು ಯಾವಾಗ ಆಗೋದು ಅಂತ ಹೇಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರವಾಗಿ ತರಗತಿ ಕೋಣೆಯಲ್ಲೇ ನಾವು ತುಂಬ ಚಟುವಟಿಕೆಗಳನ್ನ, ನನ್ನ ಸ್ವರ ತೆಗಿತೀರಿ ಬೈಕ್ ಹಾಳಾಗಿ, ಓಕೆ ಸರಿ ತೊಂದರೆ. ಈಗ ತರಗತಿ ಕೋಣೆಯಲ್ಲಿ ನಾವು ಹೇಗಪ್ಪ ಇಮೋಷನಲಿ ಕನೆಕ್ಟ್ ಆಗೋದು ಅಂತ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ತರಗತಿ ಕೋಣೆಯಲ್ಲಿ ಇಮೋಷನಲಿ ಕನೆಕ್ಟ್ ಆಗೋದಿದ್ರೆ ನಾವು ಕ್ಲಾಸ್ ಮಾಡೋಕ್ಕೆ ಹೇಗೆ ಇಮೋಷನಲಿ ಹೌ ವಿ ಕ್ಯಾನ್ ಕನೆಕ್ಟ್? ಕ್ಲಾಸಿಗೆ ಎಂಟರ್ ಆಗ್ತಾರೆ, ಕ್ಲಾಸಿಗೆ ಎಂಟರ್ ಆದ ಕೂಡಲೇ ಹೌ ವಿ ಕ್ಯಾನ್ ಕನೆಕ್ಟ್ ವಿತ್ ದ ಸ್ಟೂಡೆಂಟ್ಸ್? ಎ ಬ್ಯೂಟಿಫುಲ್ ಸ್ಮೈಲ್ ಇನ್ ದ ಫೇಸ್. ಆರ್ ಯು ಅಗ್ರಿ? ಎಸ್, ವೆರಿ ನೈಸ್. ಈಸಿ. ಅದು ನೋಡಿ ನಮಗನ್ಸ್ತದೆ ಇದೊಂದು ದೊಡ್ಡ ಆಕ್ಟಿವಿಟಿನ, ಬಟ್ ಇಟ್ ಈಸ್ ಅನ್ ಆಕ್ಟಿವಿಟಿ. ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಮೈಂಡ್ ಸೆಟ್ ಹೇಗೋ ಇರುತ್ತೆ, ಮನೆಯಲ್ಲಿ ಜಗಳಾಡ್ಕೊಂಡು ಬಂದಿರ್ತೀವಿ, ಅಥವಾ ಇನ್ನೊಂದೇನೋ ಆಗಿರುತ್ತೆ, ಬಟ್ ಅದು ಅವರಿಗೆ ಮ್ಯಾಟರೇ ಆಗಿರಲ್ಲ. ಯಾರಿಗೆ? ಗ್ರೂಪ್ ಆಫ್ ಸ್ಟೂಡೆಂಟ್ಸಿಗೆ ಅದು ಮ್ಯಾಟರೇ ಆಗಿರಲ್ಲ. ಇಮೋಷನಲಿ ಕನೆಕ್ಟ್ ಆಗಲಿಕ್ಕೆ ನಮಗೆ ನಾವು ತರಗತಿ ಕೊಡಲಿ ಅದು ಮ್ಯಾಟರೇ ಆಗಿರಲ್ಲ. ಅದನ್ನ ಒಂದು ಸ್ಮೈಲ್ ಇನ್ ದ ಫೇಸ್. ಮತ್ತೆ ತರಗತಿ ಕೊಡಲಿ ಇನ್ನೊಂದು ಏನು ಚಟುವಟಿಕೆ ಮಾಡಬಹುದು, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್, ಸಾರಿ ಐ ಕಾಂಟ್ಯಾಕ್ಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ 1 ಗಂಟೆ ನಮ್ಮನ್ನು ಕುತ್ಕೊಂಡು ಕೇಳ್ತಾರಪ್ಪ, ಅಟ್ಲೀಸ್ಟ್ ಒಮ್ಮೆ ನೋಡಿ. ಈಗ ನಾವೇ ಇಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಅಥವಾ ಯಾವ್ದೊಂದು ಸೆಷನ್ ಮಾಡ್ತಿದ್ರೆ ನಾವು ಆಸಕ್ತಿಯಿಂದ ಕೇಳ್ತೇವೆ, ಒಮ್ಮೆ ನಮ್ಮ ಮುಖ ನೋಡ್ಲಿಂದ ಅವರಿಗೂ ನಮಗೂ ಅನಿಸ್ತಾ ಇರ್ತದೆ. ಅಟ್ಲೀಸ್ಟ್ ಒಮ್ಮೆ ನಾನು ನೋಡ್ತಾ ಇದ್ದೆ, ನಾನು ಕೇಳ್ತಾ ಇರೋದು ಅವ್ರನ್ನ ನೋಡ್ತಾ ಇದ್ದಾರೆ ಅಂತ. ದಟ್ ಕನೆಕ್ಟ್ಸ್, ಅದು 100% ಕನೆಕ್ಟ್ ಆಗುತ್ತೆ. ಮತ್ತೆ ತುಂಬಾ ಸರಳವಾಗಿರುವಂತಹ ವಿಷಯಗಳನ್ನೆಲ್ಲ ಅವ್ರ ಹತ್ರ ಓಪನ್ ಡಿಸ್ಕಷನ್ಗೆ ಕೊಡಿ ಅಂತ. ಓಪನ್ ಡಿಸ್ಕಷನ್ಗೆ ಕೊಡಿ, ಆಗ ಇಮೋಷನಲಿ ನಾವು ಅವರನ್ನ ನಮ್ಮ ಜೊತೆಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಮತ್ತೆ ಎಲ್ಲವೂ ತರಗತಿ ಕೋಣೆ ಒಳಗಿನಿಂದ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳುವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಸ್ ಇಟ್ ಪಾಸಿಬಲ್? ನೋಡಿ, ಮನೆಯಲ್ಲಿರುವಂತಹ ವಾತಾವರಣ ಇಟ್ ವಿಲ್ ರಿಫ್ಲೆಕ್ಟ್ ಅಪಾನ್ ದ ಚೈಲ್ಡ್. ಒಂದು ಮನೆಯಲ್ಲಿ ಹೇಗೆ ವಾತಾವರಣ ಇದೆಯೋ ಅದೇ ರೀತಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತದೆ ಇಮೋಷನಲ್ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ. ಸರಿ, ಈ ಮಾನಸಿಕವಾದಂತಹ ಇಮೋಷನಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇನ್ನು ನೋಡಿ ಆಟಗಳು ಅದ್ಭುತ. ಇನ್ನೊಂದು ನಾನು ಅದನ್ನ ಬೆಸ್ಟ್ ಪ್ರಾಕ್ಟೀಸಸ್ ಅಲ್ಲಿ ಒಂದು ತರಗತಿ ಕೋಣೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿದೆ ನಾನು. ಇನ್ನು ತುಂಬಾ ಇದೆ ಹೇಳಕ್ಕೆ, ಅದು ಖಂಡಿತವಾಗಿ ಟೈಮ್ ಇಲ್ಲ. ಈ ಆಟಗಳು ನಾವು ಆಟ ಆಡ್ತೀವಿ. ಈಗ ನಮ್ಮ ಆಟಗಳ ದಿನಗಳನ್ನು ನೆನಪು ಮಾಡ್ಬೇಕಷ್ಟೇ. ಈಗಿನ ಮಕ್ಕಳು ಆಟ ಆಡೋದು ಅಂತ ಹೇಳಿದ್ರೆ ಪಟ್ ಅಂತ ಕ್ರಿಕೆಟ್ ಅಂತ ಮಾತ್ರ ನೆನಪಿಗೆ ಬರುತ್ತೆ. ಬಟ್ ನಾವು ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡಿ, ಹೇಗಪ್ಪ ಅಂತ ಹೇಳಿದ್ರೆ ಒಂದು ಕಳ್ಳ ಪೊಲೀಸು, ಲಗೋರಿ ತುಂಬಾ ಹೆಚ್ಚು ಮಕ್ಕಳು ಆಟ ಆಡ್ತಾ ಇದ್ದದ್ದು ಲಗೋರಿ ಆಡುವಾಗ ತುಂಬಾ ಎಂಜಾಯ್ ಮಾಡ್ತೀವಿ, ತುಂಬಾ ಆಟ ಆಡ್ತೀವಿ. ಆವಾಗ ಆಪೋಸಿಟ್, ಈಗ ನನ್ನದೇ ಅಕ್ಕನ ಆ ಕಡೆ ಆಪೋಸಿಟ್ ಸೈಡ್ ಅಲ್ಲಿ ಆಟ ಆಡ್ತಾ ಇದ್ರು ಕೂಡ ನನಗೆ ಅಲ್ಲಿ ನಾವು ನೋಡೋದು ಹೇಗೆ ಸರಿನಾ? ಒಪ್ಪೋದಿಲ್ಲ? ಹಾಗಂತ ಹೇಳಿ ಮನೆಗೆ ಹೋದ್ಕೊಂಡೆ ಅಕ್ಕನ ಹೆಗಲೆ ಕೈ ಹಾಕಿ ನಾನಂತ ಹೋಗ್ತೇನೆ. ಅರೆ ಇಮೋಷನ್ಸ್ ಅನ್ನ ನಾವು ಏನು ಕಂಟ್ರೋಲ್ ಮಾಡೋದು ಆಟದ ಟೈಮಲ್ಲಿ ಮಾತ್ರ. ಐ ಹ್ಯಾವ್ ಟು ಥಿಂಕ್ ಅಬೌಟ್ ಆಲ್ ದಟ್ ಫ್ಯಾಕ್ಟರ್ಸ್. ಎಷ್ಟು ಜಗಳ ಆಡ್ತೀವಿ, ಎಷ್ಟು ಹೊಟ್ಟೆ ಕಿಚ್ಚು ಮಾಡ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ನಾವು ಅದನ್ನ ಓವರ್ಕಮ್ ಮಾಡ್ಕೊಂಡು ಹೋಗ್ತೀವಿ. ದಟ್ ಇಸ್ ವೈ ಆಟಗಳು. ನಾವು ಈ ಆಟಗಳು ಅಂತ ಹೇಳುವಾಗ ದೇಶೀಯ ಆಟಗಳನ್ನು ಆಡಿದ್ರೆ ಅಂತೂ ಅದ್ಭುತ ಅಂತ. ನಮ್ಮ ದೇಶೀಯ ಆಟಗಳು ಅಂತ ಹೇಳಿದ್ರೆ ಅದ್ಭುತ ಭಂಡಾರ. ಅದನ್ನು ನಾವು ನಮ್ಮ ಕಾಲೇಜಿನ ಆವರಣದೊಳಗೆ ತರಬಹುದೇ ಅಂತ ಹೇಳುವಂಥದ್ದು ನನ್ನ ಒಂದು ಜಿಜ್ಞಾಸೆ.
ಯಾಕಂತ ಹೇಳಿದ್ರೆ ನಾವು ಮಕ್ಕಳಿಗೆ ಅದು ನಗು ಬರ್ಬೋದು, ಮರಕೋತಿ ಆಟ, ಕಳ್ಳ ಪೊಲೀಸ್ ಆಟ, ಅಥವಾ ಕೆರೆದಡ ಆಟ, ಜಿಬ್ಲಿ ಆಟ. ಇದನ್ನ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ನಾವು ಯಾಕೆ ಹೀಗೆ ಯೋಚನೆ ಮಾಡಬಾರ್ದು? ನಮ್ಮ ಯೂತ್ಸ್ ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದ್ದಾರೆ ಅಂತ ಹೇಳುವಾಗ ಇಂಥದನ್ನ ಇಂಟ್ರೊಡ್ಯೂಸ್ ಮಾಡಿ ಸ್ವಲ್ಪ ದಿವಸ ಅವರ ಬಾಯಿಂದ ಕೇಳಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅಂತ ನಮ್ಗೆ ಅನಿಸ್ತದೆ ಅಲ್ವಾ ಸರ್? ಈಗ ನೋಡಿ ಎಲ್ಲೋ ಹೋಗ್ತಾ ಇದ್ದಾರೆ, ಇಕನಾಮಿಕಲಿ ಒಂದು ಏನು ಎಷ್ಟು ಪ್ಯಾಕೇಜು, ಎಷ್ಟು ನನಗೆ ಅರ್ನ್ ಮಾಡಬೇಕು, ಅದರ ನಂತರ ನಾನು ಏನು ಮಾಡಬೇಕು, ಈ ಥರದ್ದೆಲ್ಲ ಯೋಚನೆ ಮಾಡ್ತಿರೋದ್ರಿ ನಾವು ಯಾಕೆ ಈ ಥರದ ಚಟುವಟಿಕೆಗಳನ್ನ ನಾವು ತರಗತಿ ಕೋಣೆಯೊಳಗೆ ಅಥವಾ ಶಾಲೆಯ ಕಾಲೇಜಿನ ಕಾಂಪೌಂಡ್ ಒಳಗೆ ತರಬಹುದು ಅಂತ ಹೇಳುವಂಥದ್ದು ಒಂದು ಭಾವನೆ. ಮತ್ತೆ ಇನ್ನೊಂದು ಇಮೋಷನಲ್ ಅಥವಾ ಮನೋಮಯ ಮಾನಸಿಕ ಶಕ್ತಿಯನ್ನ ಡೆವಲಪ್ ಮಾಡ್ಲಿಕ್ಕೆ ಇರುವಂತಹ ಇನ್ನೊಂದು ಚಟುವಟಿಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಕೌನ್ಸಿಲರ್ಗಳು. ಮೊದಲೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡೋಣ, ಟೆನ್ಷನ್, ಆಂಗ್ಸೈಟಿ, ಸ್ಟ್ರೆಸ್ ಅಂತ ಹೇಳುವ ಪದಗಳನ್ನ ಬಳಕೆ ಮಾಡ್ತಾನೆ ಇರಲಿಲ್ಲ. ನಾವು ಎಲ್ಲಿ ಬಳಕೆ ಮಾಡ್ತಿದ್ವಿ? ಈಗ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರನ್ನೂ ಕೇಳಿದ್ರೆ, ಒಂದು ಸಣ್ಣ ಮಗುನಲ್ಲೂ ಕೇಳಿ ನನಗೆ ತುಂಬಾ ಟೆನ್ಷನ್. ಆ ಟೆನ್ಷನ್ ಅಂತ ಹೇಳುವಂಥದ್ದೇ ನಮಗೆ ಟೆನ್ಷನ್ ಆಗುತ್ತೆ. ಯಾಕೆ ಒಂದು ಸಣ್ಣ ಮಗುವಿಗೆ ಟೆನ್ಷನ್ ಆಗುವಂಥದ್ದು ಏನಿದೆ? ಟೆನ್ಷನ್, ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಅಂತ ಹೇಳುವಂತಹ ಪದಗಳು ನಮ್ಮ ಮನೆಯೊಳಗೆ ಬಂದಿದೆ, ನಮ್ಮ ಕಾಲೇಜ್ ಒಳಗೆ ಬಂದಿದೆ, ನಮ್ಮ ತರಗತಿ ಕೋಣೆಯೊಳಗೆ ಬಂದಿದೆ. ಹಾಗಾದ್ರೆ ಇಂಥ ಈ ಇಮೋಷನಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವ ರೀತಿಯ ಚಟುವಟಿಕೆಗಳನ್ನ ಮಾಡಬಹುದು? ಒಂದು ಅವೇರ್ನೆಸ್ ಕೊಡುವಂಥದ್ದು, ಬೇರೆ ಬೇರೆ ರೀತಿಯ ಅವೇರ್ನೆಸ್ ಕೊಡುವಂಥದ್ದು, ಕೌನ್ಸಿಲರ್ಗಳನ್ನ ಕರೆಸಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಮಾಡಿಸುವಂಥದ್ದು, ಡಾಕ್ಟರ್ಸು, ಕೌನ್ಸಿಲರ್ಸು, ಮತ್ತು ಈ ನಮ್ಮ ಅಡಾಲಸೆಂಟ್ ಸ್ಟೇಜ್ ಅಲ್ಲಿ ಈಗ ಆಫ್ಟರ್ PUC ಎಲ್ಲ ಸಂಬಂಧಪಟ್ಟ ಇದ್ದಾಗಲೂ ಕೂಡ ಒಂದು ಬೇಕಾಗುತ್ತೆ. ಅದು ಅಡಾಲಸೆಂಟ್ ಸ್ಟೇಜ್ ಅಲ್ಲಿ ಆದಂತಹ ಬದಲಾವಣೆಗಳು, ಹೌ ಇಟ್ ರಿಫ್ಲೆಕ್ಟ್ ಅಪಾನ್ ದ ಬಾಡಿ ಅಂಡ್ ಮೈಂಡ್, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಮಾಡಿಸುವಂಥದ್ದು, ಔಟ್ರೀಚ್ ಪ್ರೋಗ್ರಾಮ್ಸ್ ಅನ್ನ ಮಾಡಿಸುವಂಥದ್ದು, ಫೀಲ್ಡ್ ವಿಸಿಟ್ಸ್ ಗಳಿಗೆ ಕರ್ಕೊಂಡು ಹೋಗುವಂಥದ್ದು. ದಟ್ ಇಸ್ ಆಲ್ಸೋ ವೆರಿ ವಂಡರ್ಫುಲ್ ಆಕ್ಟಿವಿಟಿ ಟು ಡೆವಲಪ್ ಮೆಂಟಲಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಫೀಲ್ಡ್ ವಿಸಿಟ್ಸ್ ಹೋದಾಗ ನಾವು ನಿನ್ನೆ ನೋಡಿ, ನಾವು ಯಾರೂ ನೋಡ್ಲಿಲ್ಲ, ನಾವು ಹೊರಗಡೆ ಹೋದ್ವಿ, ಯಾರೋ ಒಬ್ರು ಪ್ರೊಫೆಸರ್ ಅಂತ ನೋಡ್ಲಿಲ್ಲ, ಇನ್ನೊಬ್ರು ಪ್ರಿನ್ಸಿಪಾಲ್ ಅಂತ ನೋಡ್ಲಿಲ್ಲ, ಇನ್ನೊಬ್ರು ಈಗ ಜಾಯ್ನ್ ಆದವರು ಅಂತ ನೋಡ್ಲಿಲ್ಲ. ಎವ್ರಿ ಒನ್ ಎಂಜಾಯ್ಡ್ ಅ ಲಾಟ್. ನೋಡಿ ಅದು ಎಫೆಕ್ಟ್ ಏನಂತ ಹೇಳಿದ್ರೆ, ಈ ಫೀಲ್ಡ್ ವಿಸಿಟ್ಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಏನು ಇಮೋಷನಲಿ ಬಾಂಡಿಂಗ್ ಅನ್ನ ನಾವು ಚೆನ್ನಾಗಿ ಡೆವಲಪ್ ಮಾಡಬಹುದು ಅಂತ. ಇದು ಒಂದು ಅಂಶ. ಇನ್ನು ನೆಕ್ಸ್ಟ್ ಬರುವಂಥದ್ದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ಬೌದ್ಧಿಕ ಬೆಳವಣಿಗೆ. ಬೌದ್ಧಿಕ ಬೆಳವಣಿಗೆ ಅಂತ ಹೇಳ್ತಾರೆ. ಬೌದ್ಧಿಕ ಬೆಳವಣಿಗೆಯನ್ನು ಮಾಡುವಂಥದ್ದು ನಮ್ಮ ತರಗತಿ ಕೋಣೆಯಲ್ಲಿ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೆ ಅದು ನಾವು ಈಗಾಗಲೇ ಮಾಡುವಂತಹ ವಿಷಯಗಳು. ಭೌತಿಕ ಬೆಳವಣಿಗೆ ಅಂತ ಹೇಳಿದ ಬುದ್ಧಿ ಅಂತ ಹೇಳಿದ್ರೆ ಏನು? ಅವನಿಗೆ ಒಳ್ಳೆ ಬುದ್ಧಿ ಇದೆ, ಏನಂದ್ರೆ ಅರ್ಥ? ನಾಲೆಜ್, ಓಕೆ, ಪ್ರೆಸೆನ್ಸ್, ಓಕೆ, ನಾಲೆಜ್ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ರು? ಪ್ರೆಸೆನ್ಸ್ ಆಫ್ ಮೈಂಡ್ ಹೇಳಿದ್ರು. ವೆರಿ ನೈಸ್. Grasping power and memory retention. Okay, memory retention, grasping power, yes, everything. Psychology ಪ್ರಕಾರ ಹೊಂದಾಣಿಕೆ ಸಾಮರ್ಥ್ಯ ಬುದ್ಧಿಶಕ್ತಿ. Okay, right. ವಸ್ತು ವ್ಯಕ್ತಿ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಾಣಿಕೆ ಸಾಮರ್ಥ್ಯ ಏನಿರ್ತದೆ ಅದನ್ನು ನಾವು ಬುದ್ಧಿ ಅಂತ ಕರೀತೀವಿ. ವೆರಿ ನೈಸ್. ಅಭ್ಯಾಸಕಾರಿ ವಿದ್ಯೆ ಜನ್ಮಗಾನ ಬುದ್ಧಿ ಅಂತ ಹೇಳ್ತೀವಿ. ಅಂದ್ರೆ ಅಭ್ಯಾಸ ಅದರಿಂದ ನಮಗೆ ಅಂದ್ರೆ ಅಭ್ಯಾಸ ಮಾಡೋದ್ರಿಂದ ವಿದ್ಯೆ ಬರ್ತದೆ, ಜನ್ಮಕಾರಿ ಬುದ್ಧಿ, ಜನ್ಮದಿಂದ ಬುದ್ಧಿ ಬರ್ತದೆ, ಅಂದ್ರೆ ಇನ್ಬಿಲ್ಟ್ ಆಗಿ ಬಂದಿರ್ತದೆ ಅಂತ ಒಂದು. ಓಕೆ, ರೈಟ್. ಇನ್ನೇನು ಬುದ್ಧಿ ಅಂದ್ರೆ? ಬುದ್ಧಿ, ಒಳ್ಳೆ ಬುದ್ಧಿ ಇದೆ ಮಾಡಿ. ನಮ್ಮ ಪ್ರಶಾಂತಿಗೆ ಒಳ್ಳೆ ಬುದ್ಧಿ ಏನು? ಹೇಗೆ ಡಿಫೈನ್ ಮಾಡೋದು? ಇಂಟೆಲೆಕ್ಟ್. ಓಕೆ, ರೈಟ್. ನಾನು ಹೇಳ್ತಾ ಹೋಗ್ತೇನೆ ಒಂದಷ್ಟು. ನಮ್ಮಲ್ಲಿ ಮನೆಗಳಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಆಗ್ತಾ ಇರುವಾಗ ಏನೋ ಒಂದು ಆಯ್ತು, ಅಲ್ಲಿ ಒಂದು ಆಕ್ಸಿಡೆಂಟ್ ಏನೊಂದಾಯ್ತು. ಕೆಲವರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಆ ಟೈಮಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆಗ ನಮ್ಗೆ ಪಟ್ಟಂತ ನೆನಪಾಗೋದು ಯಾರೋ ಒಬ್ಬರನ್ನ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬುದ್ಧಿಶಕ್ತಿಯಲ್ಲಿ ಅಥವಾ ನಾವು ಭೌತಿಕ ಬೆಳವಣಿಗೆ ಅಂತ ಏನ್ ಹೇಳ್ತೀವೋ ಅದರಲ್ಲಿ ನಾವು, ಯಾಕಂದ್ರೆ ನೀವು ಮೊನ್ನೆ ಇವರು ಕೈಲಾಶ್ ಚಂದ್ರ ಶರ್ಮಾಜಿ ಹೇಳುವಾಗ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳೋದು ಪದವನ್ನು ಬಳಕೆ ಮಾಡಿದ್ರು, ರೈಟ್?
ಅನ್ನ ತುಂಬಾ ಜನ ಬಳಕೆ ಮಾಡಿದ್ರು. ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಈ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಕೂಡ ಪಂಚಕೋಶದ ಉದ್ದೇಶಗಳಲ್ಲಿ ಒಂದು ಅಂತೇಳಿ ಹೇಳ್ಬೋದು. ಪಂಚಕೋಶದ ಉದ್ದೇಶವೇ ಅದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಥವಾ ಸಮಗ್ರ ವಿಕಾಸ. ನಾನೇನ್ ಹೇಳ್ತಾ ಇದ್ದೆ ಈಗ? ನಾನೇನ್ ಹೇಳ್ತಾ ಇದ್ದೆ? ಏನ್ ಹೇಳ್ತಾ ಇದ್ದೆ? ಇದೀನಂತ ಟೆಸ್ಟ್ ಮಾಡಿದ್ರು ಅಷ್ಟೇ. ಓಕೆ, ಈಗ ಯಾವುದೋ ಒಂದು ಏನೋ ಒಂದು ಆಕ್ಸಿಡೆಂಟ್ ಏನೋ ಆಯ್ತು ಅಂತ ಅನ್ಕೊಂಡಾಗ ಅಲ್ಲಿ ನಮ್ಗೆ ಪಟ್ಟಂತ ನಮ್ಗಂತೂ ಪ್ಯಾನಿಕ್ ಆಗ್ಬಿಡ್ತೀವಿ. ಕೆಲವರೆಲ್ಲ ರಕ್ತ ನೋಡಿದಾಗ ಅಥವಾ ಏನೋ ಆದಾಗ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಆ ಬೇರೆ ನೆಕ್ಸ್ಟ್ ಮೂಮೆಂಟ್ ನಮ್ಗೆ ಯಾರೋ ನೆನಪಾಗುತ್ತೆ, ಒಂದು ಫ್ರೆಂಡ್ ನೆನಪಾಗುತ್ತೆ, ಅಲ್ಲ ಮಾರಾಯ, ಅಲ್ಲ ಮಾರಾಯ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಅವ್ನ ಪಕ್ಕ ಬಾ ನೀನು ಅಂತ. ಯಾಕಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್, ನಮ್ಗೆ ಪಟ್ಟಂತ ಡಿಸಿಷನ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ಈಸ್ ಆಲ್ಸೋ ದ ಒಂದು ಬೌದ್ಧಿಕ ಬೆಳವಣಿಗೆಯ ಒಂದು ಅಂಶ ಅಂತ ನಿಮ್ಗೆ ಅನಿಸ್ತದ? ಡಿಸಿಷನ್ ಮೇಕಿಂಗ್. ಮನೆಗಳಲ್ಲಿ ಎಂತಾದ್ರೂ ಕಾರ್ಯಕ್ರಮ ಎಲ್ಲ ಆಗುವಾಗ ಒಂದಷ್ಟು ಏನಾದ್ರು ಸಮಸ್ಯೆ ಆದ್ರೆ ಕೆಲವರು ಯಾವ ಮಾವನ ಹತ್ರ ಹೇಳುವ, ಅವ್ರು ತುಂಬಾ ಅದ್ರ ಪಟ್ಟಂತ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತಾರೆ. ಹಾಗಾದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಎಸ್ 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 ಆರ್ ನೋ? ಕೆಲವು ತರಗತಿ ಕೋಣೆಯಲ್ಲಿ ದೇ ಆರ್ ವೆರಿ ಗುಡ್ ಅಟ್ ರೀಸನಿಂಗ್. ವಾಟ್ ಯು ಮೀನ್ ಬೈ? ಈ ರೀಸನ್ ಅಲ್ಲ, ಯಾವ ರೀಸನು? ಮೇಡಮ್ ಇವತ್ತು ನನಗೆ ನಿನ್ನೆ ತುಂಬಾ ತಲೆನೋವಿತ್ತು, ಆದ ಕಾರಣ ನಾನು ಹೋಮ್ವರ್ಕ್ ಮಾಡಲಿಲ್ಲ ಮಿಸ್, ಈ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಮಿಸ್, ಅದಲ್ಲ. ರೀಸನಿಂಗ್, ಗಾಟ್ ಇಟ್? ಎಸ್ ಎಸ್ ಆರ್ ನೋ? Yes. Next is different types of thinking. Which are the different types of thinking? Critical thinking, analytical thinking, descriptive thinking, logical thinking. ಇನ್ನು ಆಗಿಲ್ಲ. Creative thinking. Yes, are you agree? Critical thinking. ಇದನ್ನ ಬೆಳವಣಿಗೆ ಮಾಡುವಂತಹ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಇದರಲ್ಲಿ ಪಂಚಕೋಶದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿ ಇನ್ನೊಂದು ಕ್ಯೂರಿಯಾಸಿಟಿ, ಕ್ರಿಯೇಟಿಂಗ್ ದ ಕ್ಯೂರಿಯಾಸಿಟಿ ಅಮಂಗ್ ದ ಚಿಲ್ಡ್ರನ್, ಮೇಕಿಂಗ್ ದ ಚೈಲ್ಡ್ ಟು ಆಸ್ಕ್ ದ ಕ್ವಶನ್. ನಾವು ಪ್ರಶ್ನೆ ಕೇಳೋದಲ್ಲ, ಮಕ್ಕಳು ಪ್ರಶ್ನೆ ಕೇಳುವಾಗೆ ಮಾಡುವಂಥದ್ದು. ಇದು ಎಲ್ಲವೂ ಕೂಡ ಬೌದ್ಧಿಕ ಬೆಳವಣಿಗೆಯ ಚಟುವಟಿಕೆಗಳಾಗಿ ಈ ಕೋಶದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನ್ ಹೇಳಿದೆ? ಡಿಸಿಷನ್ ಮೇಕಿಂಗ್, problem solving, different types of thinking, curiosity creating, and freedom to express. What do you mean by freedom to express? ಯಾರಿಗೆ? ವಿದ್ಯಾರ್ಥಿಗಳಿಗೆ ಅವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶಗಳನ್ನ ಕೊಡುವಂಥದ್ದು. ಸರಿ, ಈ ತರದ ಚಟುವಟಿಕೆಗಳನ್ನ ನಾವು ಹೇಗೆ ಮಾಡಬಹುದು? ನಿನ್ನೆ ಸರ್ ಹೇಳಿದ್ರು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಎಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂದ ಮಾಡಬಹುದು. ಪಠ್ಯ ಪೂರಕ ಚಟುವಟಿಕೆಗಳು. ಯಾವ ಪಠ್ಯ ಪೂರಕ ಚಟುವಟಿಕೆಗಳು? ನೀವು ಯಾವ್ದು ಸಬ್ಜೆಕ್ಟ್ ಟೀಚ್ ಮಾಡಿದ್ರು? ಪಠ್ಯ ಪೂರಕ ಚಟುವಟಿಕೆಗಳು ಏನ್ ಮಾಡ್ತೀರಿ ನೀವು? ನಮ್ಮ ಇದೆಲ್ಲ ಬರ್ಬೇಕಾದ್ರೆ ಡೆವಲಪ್. ಈಗ ನೀವು ಕಂಪ್ಯೂಟರ್ ಸೈನ್ಸ್ ಟೀಚ್ ಮಾಡ್ತೀರ, ಸರಿನಾ? ಇದರಲ್ಲಿ ಯಾವುದು ವಿಜ್ಞಾನಮಯ ಕೋಶ, ನಾನು ಹೇಳಿದ್ರೆ ಒಂದಷ್ಟು ಪಾಯಿಂಟ್ಸ್. ಈ ಅಂಶಗಳು, ಬೌದ್ಧಿಕವಾದ ಅಂಶಗಳು ಬೆಳವಣಿಗೆ ಆಗ್ಬೇಕಂದ್ರೆ ಯಾವ ಚಟುವಟಿಕೆಗಳನ್ನು ಮಾಡಿಸ್ಬೋದು ಅಂತ ನಿಮ್ಗೆ ಅನಿಸ್ತದೆ? Projects, okay, right? Memory games. Okay, right. Yes. Okay. ನೀವು ಇಂಗ್ಲಿಷ್ ಪಾಠ ಮಾಡ್ತಾರೆ, ಸರಿ. ಓಕೆ, ರೈಟ್. ಹೇಳ್ತಾ ಹೋಗಿ. ಇಷ್ಟು ಜನ 10 ಸತಿ ನಾನು ನಿಮಗೆ ರೌಂಡ್ ಕೊಟ್ಟರು ಅಷ್ಟು ಹೇಳ್ಬೋದು. ಎಸ್ ಅಲ್ವಾ? ಮಾದರಿಯೊಂದಿಗೆ ವಿವರಣೆ. ಓಕೆ, ಬೇರೆ ಹೇಳಿದವರು ಹೇಳಿ. ಡಿಬೇಟ್, Rahul? Hands-on training. Hands-on activities, right. Sell a product. Okay, ಅದು ಕಾಮರ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಸೆಲ್ ಪ್ರಾಡಕ್ಟ್ಸ್ ಎಲ್ಲ. ಓಕೆ, ರೈಟ್. ಮತ್ತೆ ಸಾಕಾಗುದಿಲ್ಲ. ಡ್ರಾಮಾ, ಎಸ್ ವೆರಿ. ಏನಕ್ಕಂತ ಹೇಳಿದ್ರೆ, ನಾವು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳ ಮಕ್ಕಳ ಮೈಂಡ್ ಸೆಟ್ಗೆ ಸೂಟೇಬಲ್ ಆಗುವಂತ ಕೆಲವು ಚಟುವಟಿಕೆಗಳನ್ನು ಕೂಡ ನಾವು ಆಗ ರವೀಂದ್ರಜಿ ಮಾತಾಡುವಾಗ ಹೇಳಿದ್ರು. ಅದನ್ನ ನಾವು ಸಂಕ್ರಾಂತಿ ನಾವು ಅವರಿಗೆ ಅನುಗುಣವಾಗಿ ಸ್ವಲ್ಪ ಬದಲಾವಣೆಗಳನ್ನು ನಾವು ಮಾಡಲೇಬೇಕಾಗುತ್ತೆ, ರೈಟ್? ಓಕೆ, ಬೇರೆ ಇನ್ನು ಚಟುವಟಿಕೆಗಳು ಸಾಲದು. ಇನ್ನೂ ಯೋಚನೆ ಮಾಡಿ,
ಬೇಕಾಗಿಲ್ಲ, ನನ್ನ ಸಬ್ಜೆಕ್ಟ್ ಬೇಕಾದ್ರೆ ನಾನು ಹೇಳ್ಬೋದು. ಎಸ್, ಬೇರೆ ನಾನು ಕೇಳ್ತಾ ಇರೋದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ದು ಮಾಡ್ಬೋದು? ಆಡ್ ಆನ್ ಕೋರ್ಸಸ್ ಬೇರೆ ಶೀಟ್ ಕೊಟ್ಟು ಅದರಲ್ಲಿ ಕಥೆ ಕವನ ಅಂತ ಚಿತ್ರ ಬರೆಯಕ್ಕೆ ಹೇಳೋದು ಅಥವಾ ಬೇರೆ ಏನಾದರೂ ಅವ್ರಿಗೆ ಇಷ್ಟ ಬಂದಿದ್ದನ್ನು ಬರೆಯಕ್ಕೆ ಹೇಳೋದು. ಸ್ಪೇಸ್ ಎಷ್ಟಿರುತ್ತೆ ಅಷ್ಟು ಬರೆಯಕ್ಕೆ ಅವರು ಇದು ಮಾಡ್ತಾರೆ. ಓಕೆ, ರೈಟ್. ಈ ಕೆಲವು ಈ ಲ್ಯಾಂಗ್ವೇಜ್ ಟೀಚರ್ಸ್ ನಾನು ಒಂದು ಕೊಡ್ತೇನೆ ಸರ್, ಅದರಲ್ಲಿ ಫಸ್ಟ್ ಪೇಜಲ್ಲಿ ನಾನು ಬೈಂಡಲ್ಲಿ ಇದೆಯಾ? ಹಾಂ, ಕೊಡಿ. ಇದು ಒಂದು ಜಸ್ಟ್ ಒಂದು ಪುಸ್ತಕ ಅಷ್ಟೇ. ಇದರಲ್ಲಿ ನನಗೆ ಒಂದು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಬೌದ್ಧಿಕ ಬೆಳವಣಿಗೆಯನ್ನು ಮಾಡಲಿಕ್ಕೆ ಒಂದು ಚಟುವಟಿಕೆಯನ್ನು ಮಾಡಬಹುದು. ಮಕ್ಕಳಿಗೆ ಸುಮ್ಮನೆ ರ್ಯಾಂಡಮ್ ಆಗಿ ಯಾರೋ ಒಂದು ಪುಸ್ತಕ ಹಿಂಗೆ ಇಟ್ಕೊಂಡಿರ್ತಾರೆ. ಈಗ ನಮ್ಮ ಕ್ಲಾಸ್ಮೇಟ್ ಬುಕ್ಗಳಲ್ಲೆಲ್ಲ ತುಂಬ ಡಿಸೈನ್ಸ್ ಎಲ್ಲ ಬರುತ್ತೆ. ಮಕ್ಕಳಿಗೆ ಹೇಳೋದು, ಲುಕ್ ಎಟ್ ದಿಸ್ ಪಿಕ್ಚರ್, ಇದನ್ನ ನೋಡಿ, ಅಬ್ಸರ್ವ್ ಮಾಡಿ. ಎಸ್, ಅಬ್ಸರ್ವ್ ದಿಸ್ ಪಿಕ್ಚರ್, ಅಬ್ಸರ್ವ್ ದಿಸ್ ಪಿಕ್ಚರ್. ಎಸ್, ಅಬ್ಸರ್ವ್. ಎಸ್, ಎಸ್, ಎಕ್ಸ್ಪ್ಲೈನ್. ಎಸ್, ಸುಮ್ಮನೆ ಎಕ್ಸ್ಪ್ಲೈನ್. ಅದರಲ್ಲಿ ನೀರಿನ ಬಬಲ್ಸ್ ತರ ಇದೆ, ಆರೆಂಜ್ ಕಲರ್ ಅಲ್ಲಿ ನೋಡುವಾಗ ಕಿತ್ತಲೆ ನೆನಪು. ಈ ತರದ ಡಿಸ್ಕ್ರಿಪ್ಷನ್ ಬರುತ್ತೆ. ವೆರಿ ನೈಸ್. ಯಾಕಂದ್ರೆ ಈ ತರ ಡಿಸ್ಕ್ರಿಪ್ಷನ್ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಬೇಕು ಅಂತ. ಅವ್ರು ಏನ್ ಬೇಕಾದ್ರೆ ಹೇಳಿ. ಎಸ್, ಬೇರೆ ಇದು ಆಯತಾಕಾರ ಕಾಣ್ತಾ ಇದೆ. ಆಮೇಲೆ ಬಿಲ್ಲು ಏನು ರಚನೆ ಆಗಿರ್ತಾರೆ ಆಕಾಶದಲ್ಲಿ ರಚನೆ ಆಗ್ತದೆ ಕಾಣ್ತಾ ಇದೆ. ಮ್ಯಾಂಗೋ ಹಣ್ಣಿನ ನೆನಪು ಬರ್ತದೆ. ಎಸ್, ಇಮ್ಯಾಜಿನೇಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಎಸ್, ವೆರಿ ನೈಸ್. ನಾವು ಆಗ ಅಲ್ಲಿ ಸೇರಿಸ್ಕೋಬೇಕಾ? ಮೈಂಡ್ ಏಕಾಗ್ರತೆ ಆಗುತ್ತೆ ಮೇಡಮ್. ಸರಿ. ಒಣಗಿದ ಎಲೆಯ ಮೇಲಿನ ಅಥವಾ ಒಣಗ್ತಾ ಇರುವ ಎಲೆಯ ಮೇಲಿನ ನೀರ ಹನಿಗಳ. ಓಕೆ, ರೈಟ್. ಆ ಕಡೆಯಿಂದ ಅಲ್ಲ, ನೀವು ಯೋಚನೆ ಮಾಡಿ, ಈ ತರದ ಆನ್ಸರ್ಸ್ ಬರುತ್ತಾ ಅಂತ. ಈ ತರದ ಆನ್ಸರ್ ಬರುತ್ತಾ ಅಂತ ಯೋಚನೆ ಮಾಡಿ. ಬರ್ತದಾ? ಎಸ್, 100% ಇಟ್ ವಿಲ್ ಕಮ್. ನೀವು ಆರೆಂಜ್ ಹೇಳಿ, ದಟ್ ಇಸ್ ಕಾಗ್ನಿಷನ್, ರೈಟ್? ಕಲರ್ ಹೇಳಿ, ದಟ್ ಇಸ್ ಕಾಗ್ನಿಷನ್, ರೈಟ್? ಆ ಬಬಲ್ಸ್ ಹೇಳಿ, ದಟ್ ಇಸ್ ಕಾಗ್ನಿಷನ್, ರೈಟ್? ಎಸ್, ದಟ್ ಇಸ್ ಅ ಶೇಪ್. ಇಫ್ ಯು ಆರ್ ಟೆಲಿಂಗ್ ಅಬೌಟ್ ದ ಶೇಪ್ಸ್, ದಟ್ ಇಸ್ ಕಾಗ್ನಿಷನ್. ಇದು ಒನ್ ಆಫ್ ದ ಆಕ್ಟಿವಿಟೀಸ್. ಇದು ನೋಡಿ, ಎಲ್ಲಿ ಸಿಗ್ತದೆ ಚಟುವಟಿಕೆ ಅಂತ ಹೇಳಿದ್ರೆ ನಾವು ಈ ಥರನೇ ಯೋಚನೆ ಮಾಡಬೇಕಷ್ಟೇ. ನಾವು ಎಲ್ಲೋ ಸಿಲೆಬಸ್ ಅಲ್ಲಿ ಒಳಗೆ ಅಥವಾ ಕರಿಕ್ಯುಲಮ್ ಒಳಗೆ ಅದನ್ನ ನಮಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕಿಂತ ಮತ್ತೆ ಇದೇ ಥರ ಒಂದಷ್ಟು ಕೊಟ್ಟರೆ ಅವರು ಮಾಡ್ತಾ ಹೋಗ್ತಾರೆ. ಇನ್ನೊಂದು ಚಟುವಟಿಕೆ ಇದು, ಸಾರಿ, ಇದನ್ನ ಕೊಟ್ಟರೆ ಏನು ಕೈ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ. ಇವತ್ತು ಬೈತಾರೆ. ಇದೊಂದು ವಾಟರ್ ಪೆನ್ ಆಗಿದೆ. ಇದರಲ್ಲಿ ಕ್ಯಾಪ್ ಬ್ಲೂ ಕಲರ್ ಇದೆ, ಆಮೇಲೆ ಇದರಲ್ಲಿ ಇರುವಂತಹ ಕಂಟೆಂಟ್ ವೈಟ್ ಕಲರ್ ಅಲ್ಲಿ ಇದೆ, ಆಮೇಲೆ ಕಲರ್ ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ನಾವು ಬೋರ್ಡ್ ಮೇಲೆ ಇದರಿಂದ ಬರೀಬಹುದು, ಇದರಿಂದ ಮಕ್ಕಳಲ್ಲಿ ಅದನ್ನು ತಿಳಿಸ್ಬೋದು ಇದನ್ನು ನಾವು ಬರೀತೋದ್ರಿಂದ. ಆಮೇಲೆ ಇದು ಇದರಿಂದ ಟ್ಯಾಕ್ಸ್ ಲಾಟ್ ಆಫ್ ಕಂಟೆಂಟ್ಸ್ ಇದೆ ಇದರಲ್ಲಿ ನಾವು ಯೂಸ್ ಮಾಡ್ಬೋದು. ಓಕೆ, ವೆರಿ ನೈಸ್, ವೆರಿ ಗುಡ್. ಈ ಥರದ ಏನು ಪಟ್ ಅಂತ ಹೀಗೊಂದು ತೆಗೆದುಕೊಳ್ಳೋದು, ಹೀಗೊಂದು ತೆಗೆದುಕೊಳ್ಳೋದು. ಆಗ ನೋಡಿ, ಇದರಿಂದ ಏನು ನಾವು ಕಾಗ್ನಿಷನ್ಗೆ ಸಂಬಂಧಪಟ್ಟಾಗ ಏನು ಡೆವಲಪ್ ಆಯಿತು? ಇಮ್ಯಾಜಿನೇಷನ್ ಪವರ್, ಕಾನ್ಸಂಟ್ರೇಷನ್, ಇಂಟ್ರೆಸ್ಟ್. ಐ ಅಗ್ರಿ. ಒಂದು ಇಂಟ್ರೆಸ್ಟಿಂಗ್ ಲರ್ನಿಂಗ್ ಅಂತ ಹೇಳುವಂಥದ್ದು ಕಾಗ್ನಿಷನ್ ಅಲ್ವಾ? ಎಸ್, ಹೌದಾ? ಓಕೆ, ಅದನ್ನ ನಾವು ನಮ್ಮ ತರಗತಿ ಕೋಣೆಯೊಳಗೆ ತರಬಹುದು ಅಂತ. ಈಗ ನಾವು ಈಗಾಗಲೇ ಹೇಳಿದ್ದೇವೆ, ಪುನಃ ಅದನ್ನು ನಾನು ರಿಪೀಟ್ ಮಾಡಕ್ಕೆ ಹೋಗಲ್ಲ. ವಿಜ್ಞಾನಮಯ ಕೋಶದಲ್ಲಿ ನಾವು ತರಗತಿ ಕೋಣೆಯೊಳಗೆ ಮಾಡಬಹುದಾದಂತಹ ಚಟುವಟಿಕೆಗಳು, ಒಂದು ಕೋ ಕರಿಕ್ಯುಲರ್, ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್. ಎರಡರಲ್ಲೂ ಕೂಡ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವುದನ್ನು ಬೆಳವಣಿಗೆ ಮಾಡ್ಬೋದು? ನಾವೇನ್ ಹೇಳ್ತೀವೋ ಈ ಬೌದ್ಧಿಕವಾದಂತಹ ಶಕ್ತಿ, ಅದನ್ನ ಬೆಳವಣಿಗೆ ಮಾಡ್ಬೋದು. ಇನ್ಯಾವುದರದು? ನಾನು ಪಂಚಕೋಶದಲ್ಲಿ ಅಲ್ಲಿ ಒಳಗಡೆ ಹೇಳಿದಂತಹ ಎಲ್ಲ ಅಂಶಗಳನ್ನ ನಾನು ಡೀಟೇಲ್ಡ್ ಆಗಿ ತರಲಿಲ್ಲ. ಯಾಕಂತ ಹೇಳಿದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ನಾವು ಅವರು ಏನು ಬೌದ್ಧಿಕವಾದಂತಹ ಬೆಳವಣಿಗೆ ಬಗ್ಗೆ ಹೇಳಿದ್ರು ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ತರಗತಿ ಕೋಣೆಗಳಲ್ಲಿ ಏನ್ ಮಾಡ್ಬೋದು ಅಂತ ಮಾತ್ರ ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೇನೆ. ಇನ್ನೊಂದು ಆನಂದಮಯ ಕೋಶ. ಈಗ
quotient, emotional quotient, dash. Spiritual quotient. Yes. ಓಕೆ, ಸ್ಪಿರಿಚುವಲ್ ಕೋಶನ್. ಅದುವೇ ಅವರ ಪಂಚಕೋಶದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಅದನ್ನು. ದಟ್ ಇಸ್ ಅ ಸ್ಪಿರಿಚುವಾಲಿಟಿ ಅಂತ. ಸ್ಪಿರಿಚುವಲ್ ಅಂತ ಹೇಳಿ ಏನು ಹೇಳಿದ್ರು ಅಂತ ಹೇಳಿ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು ಅಂತ ಹೇಳಿದ್ರೆ ಯೋಗ ನಿದ್ರೆ ಅಂತೆ, ಮತ್ತು ಪ್ರಾಣಾಯಾಮದ ಚಟುವಟಿಕೆಗಳು, ಯೋಗದ ಚಟುವಟಿಕೆಗಳು, ಮತ್ತೆ ಅದ ಧ್ಯಾನಸ್ಥರಾಗುವಂಥದ್ದು, ಈ ತರದ ಚಟುವಟಿಕೆಗಳನ್ನ ಅವ್ರು ಹೇಳಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆನಂದಮಯ ಕೋಶ ಅಂತ ಹೇಳುವುದನ್ನ ನಾವು ತರಗತಿ ಕೋಣೆ ಒಳಗೆ ಹೇಗೆ ತರಬಹುದು ಅಂತ ಹೇಳುವಂಥದ್ದು ಒಂದು ದೊಡ್ಡ ಸವಾಲು. ಆನಂದ ಅಂತ ಹೇಳಿದ್ರೆ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್. ಆರ್ ಯು ಅಗ್ರಿ? ಇಟ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ನಮಗೆ ಯಾವುದೇ ಸಿಚುವೇಶನ್ ಇದ್ರು ಅಥವಾ ಯಾವುದೇ ಬೇರೆ ಬೇರೆ ಸಂದರ್ಭಗಳಲ್ಲೂ ಹೌ ಅವರ್ ಮೈಂಡ್ ಇಸ್ ರಿಯಾಕ್ಟಿಂಗ್, ಅದುವೇ ಆನಂದ. ಆನಂದ ಅಂತ ಹೇಳುವಂಥದ್ದು ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ಅಲ್ಲಿ. ಈಗ ನಿಮ್ಗೆ ಇಷ್ಟು ಜನ ಕೂತ್ಕೊಂಡಿದ್ದೀರಲ್ಲ, ಪ್ರತಿಯೊಬ್ಬರು ಕೂಡ ಆನಂದ ಅಂತ ಹೇಳುವಂತಹ ಪದಕ್ಕೆ ನಿಮ್ಮದೇ ಆದಂತಹ ಪರ್ಸೆಪ್ಷನ್ ಇಟ್ಕೊಳ್ಬೇಕು. ರೈಟ್ ರೈಟ್ ಓಕೆ. ಹಾಗಾದ್ರೆ ಆನಂದಮಯ ಕೋಶವನ್ನ ನಾವು ತರಗತಿ ಕೋಣೆ ಒಳಗೆ ಹೇಗೆ ತರಬಹುದು ಅಂತ ಹೇಳಿದ್ರೆ, ತರಗತಿ ಕೋಣೆ ಆರಂಭವಾಗುವುದು ನಾನು ಈಗಾಗಲೇ ಹೇಳಿದ ಹಾಗೆ ಬ್ರಹ್ಮನಾದ. ಎಸ್, ಒಂದಷ್ಟು ಧ್ಯಾನ ಮಕ್ಕಳು ಮಾಡಿಸಲ್ಲ, ಅವ್ರು ಕುತ್ಕೊಳಿಸೋದೇ ತುಂಬಾ ಹೊತ್ತಾಗತ್ತೆ. ಮಾಡಿಸ್ಬೋದಾ? ಶಾಲೆ ಕಾಲೇಜುಗಳಲ್ಲಿ ಹಬ್ಬಗಳ ಆಚರಣೆ ಓಕೆನಾ? ಒಪ್ಕೊಳ್ತೀರಾ? ಓಕೆ. ಮತ್ತೆ ಭಜನೆ ಚಟುವಟಿಕೆಗಳು ಮಾಡ್ಬೋದಾ? ಓಕೆ ರೈಟ್. ಈ ತರದ ಚಟುವಟಿಕೆಗಳನ್ನು ಮತ್ತೆ ಯೋಗ ಪ್ರಾಣಾಯಾಮ ಈ ತರದ ಅಭ್ಯಾಸಗಳನ್ನ ಮಾಡೋದ್ರಿಂದ, ಮತ್ತು ನಾವು ಸ್ಪಿರಿಚುವಾಲಿಟಿಗೆ ರಿಲೇಟೆಡ್ ಆಗಿರುವಂತ ನಾವು ಈಗ ಕೆಲವು ಸತಿ ಏನ್ ಮಾಡಿದ್ದೇವೆ ಅಂದ್ರೆ ನಮ್ಮ ಕಾಲೇಜಲ್ಲಿ ನಮ್ಮ ರವಿಶಂಕರ್ ಗುರುಜಿ ಅವರದ್ದು ಆರ್ಟ್ ಆಫ್ ಲಿವಿಂಗ್ ನ ಚಟುವಟಿಕೆಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿಸ್ತಾ ಇದ್ದೇವೆ. ಅದರಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಕೂಡ. ಅವರು ತುಂಬಾ ನನ್ನ ಏನಂತ ಹೇಳಿದ್ರೆ ತುಂಬಾ ಇಷ್ಟಪಟ್ಟರು, ಮತ್ತು ತುಂಬಾ ಮೆಂಟಲಿ ಅದರಲ್ಲಿ ತುಂಬಾ ಸ್ಟ್ರಾಂಗ್ ಆಯ್ತು, ಮತ್ತೆ ಮೈಂಡ್ ಸೆಟ್ ತುಂಬಾ ಚೆನ್ನಾಗಾಯ್ತು ಅಂತ ಹೇಳುವಂತ ಅಂತ ಚಟುವಟಿಕೆಗಳನ್ನೆಲ್ಲ ನಮ್ಮ ಕಾಲೇಜ್ ಒಳಗೆ ಬೆಸ್ಟ್ ಪ್ರಾಕ್ಟೀಸಸ್ ಆಗಿ ತರಬಹುದು ಏನೋ ಅಂತ ನನ್ನ ಭಾವನೆ. ಇಷ್ಟೂ ದೊಡ್ಡ ವಿಷಯವನ್ನ ಒಂದಷ್ಟು ನನಗೆ ಅನಿಸ್ತು, ನಾನು ಈಗಿನ ಪರ್ಸೆಪ್ಷನ್ಗೆ ಅನುಗುಣವಾಗಿ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. 5 ನಿಮಿಷ ಇದೆ. ನಾನು ಅದನ್ನ ಒಂದು ಆರ್ಟ್ ಫಾರ್ಮ್ ಅಲ್ಲಿ ನಾನು ಮಾಡಿ ತೋರಿಸ್ತೀನಿ. ನಾನು ಏನು ಆ 5 ಕೋಶಗಳನ್ನ ಎಕ್ಸ್ಪ್ಲೇನ್ ಮಾಡಿದೀವ ಅದರಲ್ಲಿ ಒಂದು ಡ್ರಾಮಾ ಮತ್ತು ಡಾನ್ಸ್ನ ಮೂಲಕ ಅದನ್ನ ನಾನು ತೋರಿಸ್ತೀನಿ. ಕನೆಕ್ಟ್ ಮಾಡ್ಬೋದಾ? ಕನೆಕ್ಟ್ ಮಾಡ್ಬೋದು.
ಅಲ್ಲಿಡು, ಹೋಗ್ ಆಟ ಆಡು, ಹೋಗ್ ಪಕ್ಕದ ಮನೆ ರಾಕೇಶ್ ಕರಿ, ಹೋಗ್ ಆಟ ಆಡ್ಕೋ. This is the activity where we can do in Annamaya motion. ಯಾವುದು ಮಾಡಬಾರ್ದು? ಸರಿ ಮಗನೇ, don't give the children junk foods, right? ಇಷ್ಟು ಮಾತ್ರ ಮಾಡಿದ್ರು ಸಾಕಾ? ಆಟ ಆಡ್ಬೇಕಲ್ವಾ? ಏಯ್ ಬಂದ್ರೋ, ಆಟ ಆಡೋಣ ಬಂದ್ರೋ. ಸ್ವಲ್ಪ ಒಂದು ನಮ್ಮ ಪ್ರಾಣಶಕ್ತಿಯನ್ನ ಡೆವಲಪ್ ಮಾಡಲಿಕ್ಕೆ ಏನ್ ಮಾಡಬೇಕು? ನೆಕ್ಸ್ಟ್ ಭೌತಿಕವಾಗಿ ವಿಜ್ಞಾನಮಯ ಕೋಶ. ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಹೌ ಯು ಆಲ್? Okay. Today we will start our lesson with one of the activity, right? Okay, right, Prashant and Arun, you both are one group. Ajay and Srinidhi are one group. Maitri and Kavya are one group. What do you have to do? Everyone, you have to divide yourself with two, and I will give one activity, right? Right? Yes. What do you have to do now? I will give one concept for you. What you have to do? Discuss each other and share it with the other students, right? ಇದನ್ನ ನಾವು ಗ್ರೂಪ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂತ ಕರೀತೇವೆ. ಗ್ರೂಪ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಲ್ಲಿ ಥಿಂಕ್, ಪೇರ್, ಶೇರ್, ಬಜ್, ರೌಂಡ್ ರಾಬಿನ್, ಕೋಆಪರೇಟಿವ್ ಇಂಟರಾಕ್ಟಿವ್ ಮೆಥಡ್, ಈ ತರದ ಬೇರೆ ಬೇರೆ ಮೆಥಡ್ ಇದೆ. ಇದರಿಂದ ನಮ್ಮ ಭೌತಿಕ ಬೆಳವಣಿಗೆಯನ್ನ ಮಾಡಬಹುದು. ಕೊನೆಯದು ಯಾವುದು? ಆರಂಭ. ಸ್ವಲ್ಪ ಆಲೋಚಿಸಿ ಅಲ್ಲ. Happiness is the state of mind, right? It is a state of mind. Sir, ಏನ್ ಸರ್ ನಿಮ್ಮ ವಾಯ್ಸ್ ನಿನ್ನೆ ನಾನು ನಿಮ್ಮ ಭಾಷಣ
Yeah, super. This is the state of mind and happiness. That's super. Your hairstyle is very nice. Super. Madam, you are looking very gorgeous today. Super. Very nice. This is the state of mind we have to create. Then only Ananda will get. Yes, thank you. ಪಂಚಕೋಶ ಬಗ್ಗೆ ನನಗೇನಷ್ಟು ಗೊತ್ತುಂಟು ಒಂದು ನಿಮ್ಮಷ್ಟು ಶೇರ್ ಮಾಡಿದ್ದೀನಿ. ಬೆಸ್ಟ್ ಪ್ರಾಕ್ಟೀಸಸನ್ನು ಖಂಡಿತವಾಗಿಯೂ ನಾನು ಒಂದು PPT ರೆಡಿ ಮಾಡಿದ್ದೀನಿ. ಯಾಕೆ ಹಾಕಲಿಲ್ಲ ಅಂತ ಹೇಳಿದರೆ, ನೀವು ಕನೆಕ್ಷನ್ ನಮ್ಮದು ಕಡಿಮೆ ಆಗುತ್ತೆ. ನಾವು ಮಾತಾಡುವಾಗ ವಿಷಯಗಳು ಪರಸ್ಪರ ಹಂಚ್ಕೊಳ್ಳೋಣ ಅಂತ ಹೇಳೋ ವಿಷಯಕ್ಕೆ ಆ PPTನ ನಾನು ಗ್ರೂಪಿಗೆ ಶೇರ್ ಮಾಡ್ತೇನೆ. ಅದ್ರ ಜೊತೆಗೆ ಬೆಸ್ಟ್ ಪ್ರಾಕ್ಟೀಸಸನ್ನು ನಾನೊಂದು 10 ದಿವಸದೊಳಗೆ ನಿಮಗೆ ಪ್ರಿಪೇರ್ ಮಾಡಿ ನಿಮ್ಮ ಕಾಲೇಜ್ಗಳಲ್ಲಿ ಮಾಡ್ಬೋದಾದಂತಹ ಬೆಸ್ಟ್ ಪ್ರಾಕ್ಟೀಸಸನ್ನು ಕೊಡ್ತೇನೆ. ಮತ್ತು ತುಂಬ ಸಂತೋಷ ಆಗ್ತಾ ಇರೋದು CMDRನ ಈ ಸಂಸ್ಥೆಯ ವಾತಾವರಣದಲ್ಲಿ ನಮಗೆ ಒಂದು 5 ದಿವಸಗಳ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ನಮಗೊಂದು ಅವಕಾಶ ಸಿಕ್ಕಿತು ಅಂತ ಹೇಳುವಂಥದ್ದು ಭಾಳಷ್ಟು ಸಂತೋಷ. ಅದರ ಜೊತೆಗೆ ಜಿರ್ಲಿ ಅವರು ಮತ್ತು ಸರ್ ಎಲ್ಲರ ಮುಂದೆ ನಮಗೊಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್ಸ್ ಫಾರ್ ಕೋಆಪರೇಟಿಂಗ್ ವಿತ್ ಮೀ. ಥ್ಯಾಂಕ್ ಯು